ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಏಪ್ರಿಲ್ 2025 ಬುಧವಾರ. ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಮಖಾ ನಕ್ಷತ್ರ, ಗಂಡಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 11:56 ಮಧ್ಯಾಹ್ನ 12:46 ಹಾಗೆ ಸಂಜೆ 4:53 ಸಂಜೆ 5:42 ಈ ಒಂದು ಸಮಯ ಕಂಟಕ ಸಮಯ, ಬಾಧಕ ಸಮಯ, ಎಚ್ಚರಿಕೆ ಅಂತ ಹೇಳ್ತಾ, ಬದುಕಿನಲ್ಲಿ ಭಗವಂತ ಯಾಕೆ ಕಷ್ಟ ಕೊಡುತ್ತಾನೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ನಮಗೇ ಕಷ್ಟ ಗುರುಗಳೇ, ನಮ್ಮ ಪರವಾಗಿ ಭಗವಂತ ಇಲ್ಲವೇ ಇಲ್ಲ ಗುರುಗಳೇ. ಮೊನ್ನೆ ಕೂಡ ಗಂಗಮ್ಮ ದೇವಸ್ಥಾನ ಹತ್ರ ಬಂದಾಗ ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ವಿ. ಧನ್ಯವಾದ. ನಾನು ತುಂಬ ಜನ ಕೇಳಿದಾಗ ಅದೇ ಮಾತು ಹೇಳಿದೆ, ನಾನು ಕೂಡ ಭಗವಂತನ ಮುಂದಗಡೆ ಭಿಕ್ಷುಕನೇ. ನನ್ನ ಕಾಲಿಗೆ ಯಾಕೆ ಬೀಳ್ತೀರಿ, ನನ್ನನ್ನು ಮುಟ್ಟಿ ಯಾಕೆ ಮಾತಾಡಿಸ್ತೀರಿ, ನಡೀರಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಇಡಿ, ದಾರಿ ತೋರಿಸುತ್ತೆ. ತುಂಬಾ ಜನ ಈ ಪ್ರಶ್ನೆ, ನಮಗೆ ಯಾಕೆ ಕಷ್ಟ? ಅದು ಕಷ್ಟ ಅಲ್ಲ ಮಕ್ಕಳೇ, ನಮ್ಮ ಪರೀಕ್ಷೆಯನ್ನ ನಾವೇ ಬರಿತಿದ್ದೇವೆ ಅಷ್ಟೆ. ತಂದೆಯಾಗಿ ಮಕ್ಕಳು ಕಷ್ಟವಾ ನೋಡ್ಕೊಳ್ಳೋದು? ತಂದೆ ಆದ್ಮೇಲೆ ನೋಡ್ಕೋಬೇಕು, ಅದು ಕಷ್ಟ ಅಲ್ಲ, ಅದೊಂದು ಜವಾಬ್ದಾರಿ, ಅದೊಂದು ಕರ್ತವ್ಯ. ಹಾಗೆಯೇ ಗಂಡನಾಗಿ ಆಗ್ತಿಲ್ಲ ಗುರುಗಳೇ, ತಂದೆಯಾಗಿ, ತಾಯಿಯಾಗಿ, ಮಕ್ಕಳಾಗಿ ಕೂಡ ನಮ್ಮಮ್ಮ ಅಪ್ಪ ಕಿರಿಕಿರಿ ಗುರುಗಳೇ, ಆಡೋಕ್ ಮೊಬೈಲ್ ಕೊಡಲ್ಲ, ಈ ರೀತಿ ಅದು ಕಷ್ಟವೇ ಅಲ್ಲ, ಅದೊಂದು ಜವಾಬ್ದಾರಿ, ಕರ್ತವ್ಯ. ಈಗ ನನಗೂ ಒಂದೊಂದು ಸಮಯ ಅನ್ಸುತ್ತೆ, ನಿತ್ಯ ಬಂದು ಪ್ರೋಗ್ರಾಮ್ ಶೂಟ್ ಮಾಡ್ಬೇಕಾ? ಇದು ಕರ್ತವ್ಯ, ಜವಾಬ್ದಾರಿ. ನಿಮ್ಮ ಮುಂದ್ಗಡೆ ಕೂತಿದ್ದಾನೆ, ನಡೆಸುವುದು, ಮಾಡುವುದು, ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋಗ್ಬೇಕು. ಇದು ಕರ್ತವ್ಯ, ಇದು ಭಾರ ಅಲ್ಲ, ಇದೊಂದು ಗೌರವ. ಈ ಸ್ಥಾನ ಸಿಗೋದು ಎಲ್ರಿಗೂ ಸಿಗೋಲ್ಲ. ಇಂಥದ್ದೊಂದು ಹುಡುಕಿ ಕಂಟೆಂಟ್ಸ್ ಅನ್ನ ತಗೊಬಂದು ನಿಮಗೆ ಒಪ್ಪಿಸ್ಲಿಕ್ಕೆ ಎಲ್ಲರಿಗೂ ಸಿಗೋಲ್ಲ. ಇಷ್ಟು ಪ್ರೀತಿ ಗಳಿಸ್ಲಿಕ್ಕೆ ಸಾಕಾಗೋಲ್ಲ. ಅದ್ರ ಮುಂದ್ಗಡೆ ಇದು ಭಾರವೇ ಅಲ್ಲ, ಕಷ್ಟವೇ ಅಲ್ಲ. ತುಂಬಾ ಜನ ಹೇಳ್ತಿರ್ತಾರೆ, ಹೋಗಿ ಗುರುಗಳೇ, ಕಷ್ಟದ ಸಮಯದಲ್ಲಿ ನಮ್ಗೆ ದೇವ್ರು, ಹಾಗಾದ್ರೆ ನಮ್ಮ ಬದಲು ದೇವ್ರು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ಬೇಕಷ್ಟೆ. ನಮ್ಮ ಬದಲು ದೇವ್ರ ತಂದೆ ಆಗ್ಬಿಡ್ಬೇಕು, ದೇವ್ರ ಹೆಂಡತಿ ಆಗ್ಬಿಡ್ಬೇಕು, ಗಂಡ ಆಗ್ಬಿಡ್ಬೇಕು, ಮಕ್ಕಳಾಗ್ಬಿಡ್ಬೇಕು, ಅವೆಲ್ಲ ಏನು ಇಲ್ಲ ಮಕ್ಕಳೇ. ನಾವಾಗಿ ಕರ್ಮಕ್ಕೆ ಕೆಲವೊಂದನ್ನು ಎಳ್ಕೊಂಡಿರ್ತೇವೆ. ಇದು ಹೆಂಗೆ ಅಂದ್ರೆ, ಈಗ ಒಂದು ಉದಾಹರಣೆ ತಗೋತಾನೆ. ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಆಟ ಆಡ್ಕೊಂಡಿದ್ದು ಬಿಟ್ಟು ಆ ಸಮಯಕ್ಕೆ ಓದ್ಬೇಕಿತ್ತು, ಓದ್ಲಿಲ್ಲ, ಪರೀಕ್ಷೆಗೆ ತಯಾರಿ ತಗೊಳ್ಳಿಲ್ಲ, ರಿಸರ್ಚ್ ಅಲ್ಲಿ ಕೂತ್ಕೊಳ್ಳಿಲ್ಲ, ರಿವಿಷನ್ಗೆ ಕೂತ್ಕೊಳ್ಳಿಲ್ಲ, ರಿವೈಸ್ ಮಾಡ್ಲಿಕ್ಕೆ ಕೂತ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಲ್ಲ, ಅಟ್ಲೀಸ್ಟ್ ಕಂಠಪಾಠ ಮಾಡ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಲ್ಲ, ಸ್ವಲ್ಪ ಪಾರ್ಟೀಸ್ ಬಿಡ್ಲಿಲ್ಲ, ಫಂಕ್ಷನ್ಸ್ ಬಿಡ್ಲಿಲ್ಲ, ಬೀಗರು ಊಟ ಬಿಡ್ಲಿಲ್ಲ, ಮದುವೆಗಳು ಬಿಡ್ಲಿಲ್ಲ, ಫಂಕ್ಷನ್ಗಳು ಬಿಡ್ಲಿಲ್ಲ, ಎಲ್ಲ ವೀಕೆಂಡು. ನೀವು ನಂಬಲ್ಲ, ನನಗೆ ಒಬ್ರು ಗುರುಗಳು, ಅವರು ಒಂದು ಸಂಸ್ಥೆಗೆ ಆಫೀಸ್ ಬಾಯ್ ಆಗಿ ಸೇರ್ತಾರೆ. ಅಲ್ಲೊಂದು ಅವಮಾನ ಆಗುತ್ತೆ. ಅವ್ರ ಜೊತೆಲಿದ್ದ ಸ್ನೇಹಿತರುಗಳು ಕೂಡ ಅಲ್ಲೊಂದು 800 ರೂಪಾಯಿ ಸಂಬಳ, ಇವನ ಯೋಗ್ಯತೆ ಏನು, ಹಾಗೆ ಹೀಗೆ ಅಂತ. ಹಾಗೇ ಆ ವ್ಯಕ್ತಿ ತುಂಬಾ ದೊಡ್ಡ ಸಂಸ್ಥೆ ಇವತ್ತು ಕಟ್ಕೊಂಡಿದ್ದಾರೆ. ಒಂದು 7,000 ಮಂದಿ ಕೆಲಸ ಮಾಡ್ತಾರೆ. ಸಾವಿರಾರು ಕೋಟಿ ಅಲ್ಲ, ಅದಕ್ಕೆ ಮೀರಿದ್ದು. ದಟ್ ಈಸ್ ಒಂಥರ ಕೌಂಟ್ಲೆಸ್ ಅನ್ನತಕ್ಕಂಥದ್ದು ಒಂದು ದಂತಕತೆ. ಅವರ ಜಾತಕನೂ ನಾನು ನೋಡಿದ್ದೇನೆ. ಅವರು ಹೇಳೋರು, ನನ್ನ ಜೊತೆಲಿರೋರೆಲ್ಲ ನನ್ನನ್ನು ಹೀಯಾಳಿಸೋರು, ಆದ್ರೆ ನಾನು ಬಿಡ್ಲಿಲ್ಲ. ರಾತ್ರಿ ಕಾಲೇಜ್ ಓದ್ಕೊಂಡೆ, PUC ಆಗ್ತಿದ್ದಾಗೆ ಡಿಗ್ರಿ ಕಾಲೇಜಿಗೆ ಸೇರ್ಕೊಂಡೆ, ಮಾಡ್ಕೊಂಡೆ ಕೆಲಸ ಮಾಡ್ತಿದ್ದೆ, ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ, ನೈಟ್ ಶಿಫ್ಟೇ ಹಾಕಿಸ್ಕೊತಿದ್ದೆ, ಬೆಳಿಗ್ಗೆ ಕಾಲೇಜು ಇರೋಂಥ ಕಾಲೇಜಿಗೆ ಸೇರ್ಕೊಂಡಿದ್ದೆ, ಮಧ್ಯಾಹ್ನ ಬಂದು ಸ್ವಲ್ಪ ರೆಸ್ಟ್ ತಗೊಂಡೆ, ನೈಟ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬಿಡ್ತಿದ್ದೆ.
ಇಲ್ಲ ಸೆಕೆಂಡ್ ಶಿಫ್ಟ್ ಹಾಕಿಸ್ಕೊತಿದ್ದೆ, 10 ಗಂಟೆ ಕೆಲಸ ಮಾಡ್ತಿದ್ದೆ, 6 ಗಂಟೆ ಕಾಲೇಜಲ್ಲಿ ನಾನು ನೋಡ್ಕೋತಿದ್ದೆ, ಇನ್ನು ಮಿಕ್ಕ ಸಮಯದಲ್ಲಿ ಸ್ವಲ್ಪ ನಿದ್ರೆ ಮಾಡ್ಕೋತಿದ್ದೆ. ಆ ಸೆಕ್ಯೂರಿಟಿ ಕೆಲಸ ಹಾಕಿಸ್ಕೊಂಡಿದ್ದು ಕೂಡ ನನ್ನ ಪುಸ್ತಕ ಓದ್ಕೊಳ್ಳಿಕ್ಕೆ, ರಿವೈಸ್ ಮಾಡ್ಕೊಳ್ಳಿಕ್ಕೆ, ನನ್ನ ತಯಾರಿಲಿದ್ದೆ. ನಗಾಡ್ತಲೇ ಇದ್ರು. ನನ್ನ ಜೊತೆಲಿರೋ ಸ್ನೇಹಿತರುಗಳು ಮಾತಾಡಿದ್ರೆ ವೀಕೆಂಡ್ ಆದ್ರೆ ಆ ಪಿಕ್ಚರು, ಈ ಪಿಕ್ಚರು, ಆ ಮೂವಿ, ಈ ಪಾರ್ಟೀಸು, ಫಂಕ್ಷನ್ಸು ಸುತ್ತಾಡ್ತಿದ್ರೆ ನನಗೊಂಥರ ಏನೋ ಇದು, ಇವ್ರೇನು ಲಕ್ಷ್ಯವಿಲ್ಲದೆ ಓಡ್ತಿದ್ದಾರಲ್ಲ ಅಂತ ನನಗಾಗ ಸ್ವಲ್ಪ ಕಷ್ಟ ಅನ್ಸೋದು. ಯಾರು ನಗಾಡ್ತಿದ್ರು ಅವರ ಮುಂದುಗಡೆಗೆ ಒಂದು ದೊಡ್ಡ ಸಂಸ್ಥೆಯಲ್ಲಿ ಒಂದು ದೊಡ್ಡ ಹುದ್ದೆಗೆ ಇರ್ತಾನೆ, ನನ್ನ ಹತ್ರ ಕಾರ್ ತಗೋತೇನೆ, ತಿಂಗಳಿಗೆ ಕಡಿಮೆ ಅಂದ್ರೆ 3 ಲಕ್ಷ ಸಂಬಳ ತಗೋತೇನೆ, ನನ್ನ ಜೊತೆಲಿ ಆಡ್ತಾ ಪಾಡ್ತಾ ಕುಣಿತಾ ಆನಂದವಾಗಿ ಎಂಜಾಯ್ ಮಾಡ್ತಿದ್ದಂಥ ನನ್ನ ಕಾಲೇಜ್ ಮೇಟ್ಸು, ಸ್ಕೂಲ್ ಮೇಟ್ಸು ಅಲ್ಲೇ ಇದ್ದಾರೆ. ನೌ ಐ ಆಮ್ ಎಂಜಾಯಿಂಗ್. ವೀಕೆಂಡ್ ಪಾರ್ಟೀಸ್ ಇದೆ ಕಂಪ್ನಿದು, ಮಂತ್ ಎಂಡ್ ಪಾರ್ಟೀಸ್ ಇದೆ, ಇಯರ್ ಎಂಡ್ ಪಾರ್ಟೀಸ್ ಇದೆ, ಪ್ರತಿ ತಿಂಗಳು ಟ್ರಿಪ್ಸ್ ಇದೆ, ಕಂಪನಿಯಿಂದ ಸ್ಪಾನ್ಸರ್, ಖರ್ಚಿಗೆ ಬೇರೆ ಒಂದು 50,000 ಕೊಡ್ತಾರೆ, ಹೋಗ್ಬಿಟ್ಟು ಬಾಪ ಟ್ರಿಪ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಮೇತ ಅಷ್ಟೇ ಅಲ್ಲ, ಪ್ರತಿ 3 ತಿಂಗಳಿಗೆ ಕಡಿಮೆ ಎಂದರು ಒಂದು 3 ದಿನದಿಂದ 5 ದಿನ ಬೋನಸ್ಗಳು, ಇನ್ನೊಂದು ಬರೀ ಪ್ರೈವೇಟ್ ಪ್ಲೇನಲ್ಲೇ ಸುತ್ತಾಡೋದು. 3 ಲಕ್ಷ ಸಂಬಳದಿಂದ ವರ್ಷಕ್ಕೆ 30 ಲಕ್ಷ ಬೋನಸ್ ಎಲ್ಲ ತಗೋತಿದ್ದೆ. ಆಮೇಲೆ 30 ಲಕ್ಷದ ಸಂಬಳಕ್ಕೆ ಬಂದೆ. ಅಲ್ಲೇ ಇದ್ರು ಯಾರು ನಗಾಡ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ಅಲ್ಲೇ ನಿಂತಿದ್ರು. ಒಂದು ಚೂರು ಅದನ್ನ ಕಷ್ಟ ಅನ್ಕೊಳ್ಳದೆ ಇದನ್ನ ಸ್ವಲ್ಪ ತ್ಯಾಗ ಮಾಡಿದ್ರೆ ಅವ್ರ ಫಂಕ್ಷನ್ ಅನ್ನೋಕ್ಕಿಲ್ಲ ಓಡೋದು, ಇವನ್ ಪಾರ್ಟಿ ಕರ್ದ ಓಡೋದು, ಅವನ್ ಪಾರ್ಟಿ ಕರ್ದ ಓಡೋದು, ಯಾರೋ ಸಂಜೆ ಫೋನ್ ಮಾಡ್ತಾನೆ ಬಾರೋ ಅನ್ನೋದು ಓಡೋದು. ಇವತ್ತು ಆ ವ್ಯಕ್ತಿ ಕಡಿಮೆ ಅಂದರು ಅದು ಎಷ್ಟೋ ಮಕ್ಕಳೇ, ಒಂದು 30,000 ಮಕ್ಕಳಿಗೆ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಯ ಮಕ್ಕಳಿಗೋಸ್ಕರನೇ ಒಂದು ಕಾಲೇಜು, ಸ್ಕೂಲು, ಇನ್ನೊಂದು ಏನೇನೋ ಮಾಡಿಟ್ಬಿಟ್ಟಿದ್ದಾರೆ. ಅಂದ್ರೆ ಯೋಚನೆ ಮಾಡಿ ನೋಡಿ ಆ ದೈತ್ಯ. ನಾನು ಅವರನ್ನ ದೇವರು ಅಂತೇನೆ, ಎಲ್ಲರೂ ಅವರನ್ನ ದೇವರು ಅಂತಾರೆ, ತಂದೆ ಅಂತಾರೆ, ಗುರು ಅಂತಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ? ಅಲ್ಲ, ನಾನು ಏನು ಅನುಭವಿಸಿದ್ನೋ ಆ ಸಮಯದಲ್ಲಿ ನನ್ನ ಸಿಬ್ಬಂದಿ ವರ್ಗಕ್ಕೆ, ಅವರ ಮಕ್ಕಳಿಗೆ ಅದಾಗಬಾರ್ದು ಅಂತ ಐ ಪ್ರೊಟೆಕ್ಟೆಡ್ ಇಟ್. ಆ ಅನುಭವವೇ ಅಂತಕ್ಕಂಥದ್ದು. ಹೌದು ಮಕ್ಕಳೇ, ಅದು ಕಷ್ಟ ಅಲ್ಲ. ಬರೀ ವಿದ್ಯಾರ್ಥಿಗಳಾಗಿ ಯೋಚನೆ ಮಾಡಿ ನೋಡಿ. ಆ ಸಮಯಕ್ಕೆ ನೀವು ಓದ್ಕೊಂಡಿದ್ರೆ, ನೀವು ಕುಳಿತುಕೊಂಡಿದ್ರೆ, ದಿನಕ್ಕೊಂದು 4 ಗಂಟೆ ತಪಸ್ಸಿನ ತರ, ಧ್ಯಾನದ ತರ. ಯಾಕೆ ಗೊತ್ತಾ? ಜೀವನ ಅನ್ನೋದು ಒಂದು ಪರೀಕ್ಷೆ. ನಿಮ್ಮ ಪರೀಕ್ಷೆ ನೀವೇ ಬರಿಬೇಕು. ಅವತ್ತು ನೋಡಿ, ನಿಮ್ಮ ಟೀಚರೇ ಅಲ್ಲಿ ಬಂದಿರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಎಕ್ಸಾಮ್ ಮೇಲ್ವಿಚಾರಕರಾಗಿ ನಿಮ್ಮ ಟೀಚರೇ ಅಲ್ಲಿ ಬಂದು ಕೂತಿರ್ತಾರೆ. ಅವರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರ ಮೇಲೆ ಹತ್ಕೊಂಡಿರುತ್ತೆ. ನೀವ್ ಯಾಕ್ರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಕ್ ಹೋಗ್ತೀರಾ ಅನ್ನತಕ್ಕಂಥದ್ದು. ಪಾಠ ಕಲಿಸಿದ ನಿಮ್ಮ ಗುರುವು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತಿರ್ತಾರೆ. ಏನೋ ಮಾಡ್ರಪ್ಪ ನೀವು. ಇಷ್ಟು ದಿನ ಕಲಿಸಿದವ್ರು ಅವರೇ, ತಿಳಿಸಿದವ್ರು ಅವರೇ, ದಾರಿ ತೋರಿಸಿದವ್ರು ಅವರೇ. ಹಿಂಗೆ ಹೋಗಿ, ಹೀಗೆ ಮಾಡಿ, ಇದೇ ತರ ಮಾಡಿ ಅಂತ ಹೇಳ್ಕೊಟ್ಟಂತ ಗುರು ಕೂಡ ಈ ರೀತಿ ಕುತ್ಕೋತಾರೆ. ನಿಮ್ಮ ಆಲೋಚನೆ, ಶಕ್ತಿ, ವಿವೇಚನೆ, ಮನೋಲೋಚನೆ, ಸಮಾಲೋಚನೆ ಅದನ್ನ ತಗೊಂಡು ಅದು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನ ಒಂದು ಪರೀಕ್ಷಾ ರೂಪದಲ್ಲಿ ಆ ಒಂದು ಪೇಪರಲ್ಲಿ ನೀವು ಬರೀತಕ್ಕಂಥದ್ದು ನೋಡಿ. ಅವ್ರೇನು ಮಾಡಲ್ಲ. ಆಗ ವಿದ್ಯೆ ಕಲಿಸಿದ, ಪಾಠ ಕಲಿಸಿದ ಗುರುವೂ ಕೂಡ ಸುಮ್ಮನೆ ಕುಳಿತುಕೊಳ್ಬೇಕಾಗುತ್ತೆ. ಅಂದ್ರೆ ಭಗವಂತ ಕೂಡ ಸುಮ್ಮನೆ ಕೂತಿದ್ದಾನೆ ಅಂದ್ರೆ ನಮಗೊಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ಅರ್ಥ. ಏನೋ ಮಾಡೋ, ಎಷ್ಟು ದಿನ ನಿನ್ಗೊಂದು ಅನುಭವ ಕಲಿಸಿದ್ದೀನಲ್ವಾ, ತಿಳುವಳಿಕೆ ಕಲಿಸಿದ್ದೀನಲ್ವಾ, ಒಳ್ಳೆ ವ್ಯಕ್ತಿಗಳ ಜೊತೆ ನಿಲ್ಸಿದ್ದೆ ಅಲ್ವಾ, ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಇದ್ರು, ಬ್ಯಾಚ್ ಮೇಟ್ಸ್ ಇದ್ರು, ಒಳ್ಳೆ ರ್ಯಾಂಕ್ ಡಿಸ್ಟಿಂಕ್ಷನ್ ಹೊಡೆಯುವಂತ ಸ್ನೇಹಿತರುಗಳಿದ್ರು. ಅವ್ರ ಜೊತೆಲಿ ಕುಳಿತುಕೊಳ್ಳಿಲ್ಲ ಆಗ, ತಯಾರಿ ನಡೆಸ್ಕೊಳ್ಳಿಲ್ಲ ಆಗ, ಕಲ್ತ್ಕೊಳ್ಳಿಲ್ಲ ಆಗ. ನಿಮಗೆ ಕ್ರಿಕೆಟ್ ಆಡಕ್ ಹೋಗ್ಬೇಕು, ಫುಟ್ಬಾಲ್ ಆಡಕ್ ಹೋಗ್ಬೇಕು, ಈ IPL ಬೇರೆ ಬಂದಿದೆ, ರಾತ್ರಿ 12 ಗಂಟೆವರೆಗೂ ಕುತ್ಕೋಬೇಕು. CET ಪ್ರಿಪೇರ್ ಆಗೋಣ, ಕ್ಯಾಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋಣ, ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋಣ, JEE ಪ್ರಿಪೇರ್ ಆಗೋಣ, ಯಾವುದಾದ್ರೂ ರೈಲ್ವೇಸ್ ಎಕ್ಸಾಮ್ ಬರೆಯೋಣ, ತಯಾರಿ ಮಾಡೋಣ, ಬೇರೆ ಬೇರೆ ಎಕ್ಸಾಮ್ಸ್ ಇದೆ, IPL ಬೆಟ್ಟಿಂಗು. ಬೇಗ ದುಡ್ಡು ಮಾಡಬೇಕು, ಬೇಗ ಹೆಸರು ಮಾಡಬೇಕು, ಕಷ್ಟಪಡದೆ, ಪರಿಶ್ರಮ ಪಡದೆ. ನೆನ್ಪಿಟ್ಕೊಳ್ಳಿ, ಗೆಲ್ಲಬೇಕು ಅಂತ ಹೇಳಿದ್ರೆ ತುಂಬಾ ತ್ಯಾಗಗಳನ್ನ ಕೇಳುತ್ತದೆ.
ತುಂಬಾ ತ್ಯಾಗಗಳನ್ನು ಕೇಳುತ್ತದೆ. ತುಂಬಾ ಯಾವ ಮಟ್ಟಕ್ಕೆ ಅಂದ್ರೆ ನಿಮ್ಮ ಬರ್ಡೇಸ್ ಬಿಡ್ಬೇಕು, ನಿಮ್ಮ ಬರ್ಡೇ ಮೊದಲು ಬಿಡ್ಬೇಕು, ನಿಮ್ಮ ಖುಷಿಯನ್ನು ಪಕ್ಕಕ್ಕೆ ಇಟ್ಬಿಡ್ಬೇಕು. ನಿಮ್ಗೆ ಯಾವ್ದೆಲ್ಲ ಖುಷಿ ಅನ್ಸುತ್ತೋ ಅದನ್ನೆಲ್ಲ, ಒಂದು ಗೆಳೆತನ ಖುಷಿ, ಒಂದು ಫ್ರೆಂಡ್ಶಿಪ್ ಖುಷಿ, ಒಂದು ಪ್ರೀತಿ ಖುಷಿ, ಒಂದು ಪಾರ್ಟಿ ಖುಷಿ, ಹೌದು, ಇನ್ನೊಂದು ಬೀಗರೂಟ ಖುಷಿ, ಯಾರ್ದೋ ಫ್ರೆಂಡ್ಸು. ನನಗೊಬ್ಬ ಸ್ನೇಹಿತ ಇದ್ದಾನೆ, ತುಂಬಾ ಜನ ಯಾವಾಗ ಕೇಳಿದ್ರು ಅವ್ರ ಮದುವೆಲಿದ್ದೀನಿ, ಇವ್ರ ಮದುವೆಲಿದ್ದೀನಿ, ಇವ್ರ ಮದುವೆಲಿದ್ದೀನಿ ಅಂತಾನೆ. ಏನೋ ಇದು, ಇನ್ನೂ ಒಂದು ಸ್ವಂತ ಮನೆ ಮಾಡ್ಕೊಂಡಿಲ್ಲ, ಹಾಗೂ ಈಗೂ ಒಂದು ಮನೆ ಮಾಡ್ಕೊಳ್ಳೋಷ್ಟ್ರಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಮಲಗಿದ್ದಾನೆ. ಹಾಗೂ ಈಗ ಒಂದು ಮನೆ ಮಾಡ್ಕೊಳ್ಳೋಷ್ಟರಲ್ಲಿ ಅಮ್ಮ ರಾಮಚಂದ್ರ, ಇನ್ನೊಬ್ಬನಿಗೆ ಸ್ಟ್ರೋಕ್ ಹೊಡೆದು ಮಲಗಿದ್ದಾನೆ, ಇನ್ನೊಬ್ಬನಿಗೆ ಹಲ್ಲುಗಳೇ ಇಲ್ಲ, ಎಲ್ಲ ಉದುರೋಗ್ಬಿಟ್ಟಿದ್ದಾವೆ, ಇನ್ನೊಬ್ಬನಿಗೆ ಗೂನು ಬೆನ್ನು, ಇನ್ನೊಬ್ಬನಿಗೆ ಮೈಯೆಲ್ಲ ಕಾಯಿಲೆ. ಆಗ ಓಡ್ತಿದ್ದ, ಆನಂದವಾಗಿದ್ರು. ಸ್ವಲ್ಪ ಒಂದು 4 ವರ್ಷ, ಒಂದು 5 ವರ್ಷ, ಆ 5 ವರ್ಷದಲ್ಲೂ ನೀವು ಒಂದು ದಿನಕ್ಕೆ ಎಷ್ಟು, ಒಂದು 10 ಅವರ್, ತಿಂಗಳಿಗೆ ಎಷ್ಟು, 300 ಅವರ್, ವರ್ಷಕ್ಕೆ ಎಷ್ಟು, ಒಂದು 3000 ಅವರ್, ಒಂದು 4 ವರ್ಷ ಅಂದ್ರೆ ಎಷ್ಟಾಯ್ತು, 12,000 ಗಂಟೆ ತಪಸ್ಸಿನ ತರ. ಬೇಡ ಅದ್ರಲ್ಲಿ ಅರ್ಧ ತಗೊಳ್ಳೋಣ, 6,000 ಗಂಟೆ ಕುಳಿತ್ಕೊಬಿಟ್ಟಿದ್ರೆ ಲೈಫ್ ಲಾಂಗ್ ಕುತ್ಕೊಳ್ಳೋದಲ್ಲ ಮಕ್ಕಳೇ. ಆ ಲಕ್ಸುರಿ, ಆ ಸ್ಟೇಟಸ್ಸು, ಆ ಪೊಸಿಷನ್ ಇಲ್ಲ. ನೋಡಿ, ನೆನ್ಪಿಟ್ಕೊಳ್ಳಿ, 4 ಜನ ಮೂರ್ಖರ ಜೊತೆ ಕೂತ್ಕೊಂಡ್ರೆ ಮೂರ್ಖರೇ ನಾವು. ನಾನು ಮೊನ್ನೆ ಕೂಡ ಒಬ್ಬ ಸ್ನೇಹಿತನಿಗೆ ಹೇಳಿದೆ, ನಿನಗೆ ಸರಿಯಾದ ಸ್ನೇಹಿತರು ಸಿಗ್ಲಿಲ್ಲ ಕಣೋ, ಎಲ್ಲ ಹಾಫ್ ಕುಕ್ಡ್ ರೈಸ್ ಪೀಪಲ್ಲೇ ಸಿಕ್ಕಿದ್ರು. ನನಗದು ತುಂಬ ಬುದ್ಧಿವಂತರಿದ್ದಾರೆ, ಅದೃಷ್ಟಕ್ಕೆ ನೀವೇ ಅದು ನನಗೆ ಗೈಡ್ ಮಾಡಲಿಕ್ಕೆ, ದಾರಿ ತೋರಿಸ್ಲಿಕ್ಕೆ. ನಿಮ್ಮಿಂದ ತುಂಬ ಕಲ್ತಿದ್ದಾನೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮಿಂದ ತುಂಬ ಕಲ್ತಿದ್ದಾನೆ. ಇದೇ ಸತ್ಯ, ಪರಮಾತ್ಮನ ಸತ್ಯ, ಪಾರಮಾರ್ಥಿಕ ಸತ್ಯ. ಆದರೆ ನಿನಗೆ ಸಿಕ್ಕವರೆಲ್ಲ ನಿನ್ನನ್ನು ಸಣ್ಣ ಮಟ್ಟದ್ದು, ಬಾರೋ ಅಲ್ಲಿಗೋಗೋಣ, ಬಾರೋ ಇಲ್ಲಿಗೋಗೋಣ, ಹಿಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತು ನೋಡಿ, ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ಎದುರಿಸ್ಲಿಕ್ಕೆ ಆಗ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಅಂದರೆ, ದಟ್ಸ್ ಇಟ್. ಪಾಠ ಕಲಿಸಿದ ಆ ಗುರುವೂ ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಏನೋ ಮಾಡಿ ಓಡ್ತಿದ್ರಲ್ಲ, ಎಂಜಾಯ್ ಮಾಡಿಕೊಂಡು ಈಗ ಮಾಡಿ ಹೋಗಿ. ಕಷ್ಟಪಟ್ಟವನಿಗೆ ಬೆಲ್ಲ ಉಂಟು, ಆ ಓಡಿದವನಿಗೆ, ಆ ಏಕಾಗ್ರತೆಗೆ, ಆ ತಯಾರಿಗೆ, ವಾಟ್ ಎವರ್. ಜೀವನ ಅನ್ನೋದೇ ಅಷ್ಟೇ ಮಕ್ಕಳು, ಅದೊಂದು ಪರೀಕ್ಷೆ. ಅದನ್ನ ಕಷ್ಟ ಅನ್ಕೋಬಾರ್ದು ಅಷ್ಟೇ. ಅದಕ್ಕೆ ಸಾಕ್ಷಿ ನನ್ನ ಗುರುಗಳು, ಅವರ ಜೊತೆಯಲ್ಲಿ ನಾನು ನಿಮ್ಮ ಮುಂದ್ಗಡೆ ಇದ್ದೇನೆ. ಸೊ ಎಚ್ಚರಿಕೆ. ಅದರಿಂದ ದೇವರನ್ನು ನಿಂದಿಸ್ಲಿಕ್ಕೆ ಹೋಗ್ಬೇಡಿ. ದೇವ್ರೇನ್ ಮಾಡ್ದ, ನಿಮ್ಗೆ ಎಷ್ಟೋ ಅವಕಾಶಗಳನ್ನ ಕೊಟ್ಟ. ನೀವು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡು, ನಮ್ಮ ತಾಯಿ ಇದು ಕೊಡ್ಲಿಲ್ಲ, ತಂದೆ ಇದು ಕೊಡ್ಲಿಲ್ಲ, ಬೈಕ್ ಕೊಡ್ಲಿಲ್ಲ. ಓದೋ ಹುಡುಗನಿಗೆ ಬೈಕ್ ಏನಕ್ಕೆ ಹೇಳಿ? ಏನಕ್ಕೆ ಬೈಕ್ ಬೇಕು ಈ ಬೆಂಗಳೂರು ರೋಡುಗಳಲ್ಲಿ? ಎಲ್ಲ ಆಗೋ ಮಾತಲ್ಲ. ಓದೋ ಹುಡುಗನಿಗೆ ಮೊಬೈಲ್ ಏನಕ್ಕೆ ಬೇಕು? ಒಂದು ಅರ್ಧ ಗಂಟೆ ಬೇಕು, ಸಂಜೆ ಬನ್ನಿ ಅಮ್ಮ ಮೊಬೈಲ್ ತಗೊಳ್ಳಿ, ಮಾತಾಡಿ, ಸ್ನೇಹಿತರು ಬೇಕು, ಗೆಳೆಯರು ಬೇಕು, ಡಿಸ್ಕಷನ್ಗೆ ಬೇಕು, ಇಟ್ಬಿಟ್ಟು ಹೋಗಿ. ಒಂದು ಬೇಸಿಕ್ ಫೋನ್ ಇಟ್ಕೊಳ್ಳಿ. ಸುಮ್ಮನೆ ನಾನಾ ರೀತಿಯದ್ದು, ಎಕ್ಸಾಮ್ ಬಂದಾಗ ಬುಕ್ ಇಟ್ಕೊಳ್ಳೋದು, ಹೀಗೆ ಸಮಸ್ಯೆ ಬಂದಾಗ ಕೂತ್ಕೊಳ್ಳೋದು. ಮೊದಲೇ ಒಂದು ಜೀವನದಲ್ಲಿ ಒಂದು ಪ್ಲಾನಿಂಗ್ ಇಲ್ಲ. ನನಗೂ 50,000 ಸಂಬಳ, ನಿನಗೂ 50,000 ಸಂಬಳ, ತಗೋ 2 ಲಕ್ಷದ ಸಾಲ ಮಾಡು. ತಿಂಗಳಿಗೆ 1 ಲಕ್ಷದ್ದು, ಒಂದು 50 ಲಕ್ಷದ ಮನೆ ತಗೋಬಿಡ್ಬೇಕು ಈಗಲೇ. ಒಂದು 10 ಲಕ್ಷದ ಕಾರ್ ತಗೋಬಿಡ್ಬೇಕು ಈಗಲೇ. ಓಡಾಡ್ಲಿಕ್ಕೆ ಒಂದು ಬೈಕ್ ತಗೋಬಿಡ್ಬೇಕು ಈಗಲೇ. ಇವೆಲ್ಲ ಬೇಕು. ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಒಂದು ಟ್ರಿಪ್ ಹೋಗಿ ಬಂದ್ಬಿಡ್ಬೇಕು. ದೇವ್ರು ಕೂಡ ಹಿಂಗೆ ಕುತ್ಕೋತಾನೆ, ಏನೋ ಮಾಡಿ ಅಂತ. ಅವನು ಕಷ್ಟ ಕೊಟ್ಟಿಲ್ಲ, ನಾವಾಗ ಮಾಡ್ಕೊಂಡಿರೋದು. ಎಚ್ಚರಿಕೆ, ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಕಷ್ಟದ ಸಮಯದಲ್ಲಿ ದೇವರೂ ಕೂಡ ಯಾಕೆ ಸುಮ್ಮನಿದ್ದಾನೆ, ಯಾಕೆ ನಮ್ಮ ಜೊತೆ ಇಲ್ಲ
ಅಂತ ಕೊರಗಬೇಡಿ. ಯಾಕೆಂದರೆ ಪರೀಕ್ಷಾ ಸಮಯದಲ್ಲಿ ಆ ಪರೀಕ್ಷಾ ಮೇಲ್ವಿಚಾರಕನಾಗಿ ಆ ಗುರುವೇ, ವಿದ್ಯೆ ಕಲಿಸಿದ ಗುರುವೇ, ದಾರಿ ತೋರಿಸಿದ ಗುರುವೇ, ಆ ಭಗವಂತ ಕೂಡ ಸುಮ್ಮನೆ ಕುತ್ಕೋಬೇಕು, ಕುಳಿದುಕೊಳ್ಳೇಬೇಕು. ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ವಿ ಪೇಪರ್ ಮೇಲೆ ಹಾಕುವ ಅನ್ನತಕ್ಕಂಥದ್ದು ಅಷ್ಟೇ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ದೇವ್ರು ನಮ್ಮ ಜೊತೆಯಲ್ಲಿ ಇಲ್ಲ, ದೇವ್ರು ನಮ್ಮ ಜೊತೆಯಲ್ಲಿ ಕಷ್ಟದಲ್ಲಿಲ್ಲ ಅನ್ನತಕ್ಕಂಥದ್ದು ಇರಲಿ. ಬಂಗಾರದಂಥ ಹೃದಯದವರು ಈ ಸಂಖ್ಯೆಗಳಲ್ಲಿ ಹುಟ್ಟಿದವರು. ತುಂಬ ಸಂಖ್ಯೆಗಳಿದ್ದಾವೆ, ಅದರಲ್ಲಿ ಕೆಲವು ಸಂಖ್ಯೆಗಳನ್ನು ಪಿಕ್ ಮಾಡ್ಕೊಂಡು ಬಂದಿದ್ದಾನೆ. ಬಂಗಾರದಂಥ ಹೃದಯವಂತರು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಆದರೂ ಇವರನ್ನ ಯಾವಾಗಲೂ ತಪ್ಪಾಗಿಯೇ ಅರ್ಥ ಮಾಡಿಕೊಳ್ಳುತ್ತೇವೆ. ನನ್ನನ್ನು ಸೇರಿಸಿ, ನಿಮ್ಮನ್ನು ಸೇರಿಸಿ. ಇದು ಇರತಕ್ಕಂಥದ್ದು ಬಂಗಾರದಂಥ ಹೃದಯವಂತರು. ಇವ್ರಿಗೆ ಹೃದಯವಂತಿಕೆ ಜಾಸ್ತಿ. ಪ್ರಾಬ್ಲಮ್ ಅದೇ. ಈ ಕಲಿಯುಗಕ್ಕೆ ತುಂಬ ಹೃದಯ ಇಟ್ಕೊಂಡು ಮಾಡಬಾರ್ದು. ಇವತ್ತೆಲ್ಲ ಲಾಭ ನಷ್ಟ ಮಕ್ಕಳೇ. ನಿನ್ನಿಂದ ಏನು ಲಾಭ ಬಂತು ಅಷ್ಟೇ, ಇದೇ ಲೆಕ್ಕ. ನಿನ್ನಿಂದ ಎಷ್ಟು ಲಾಭ ಬಂತು ಈ ಲೆಕ್ಕದಲ್ಲಿ ಬದುಕ್ತಾರೆ. ಅವನು ಒಳ್ಳೆಯವನು ಕಣ. ಇಲ್ಲ, ಒಳ್ಳೆ ಎತ್ತರಕ್ಕೆ ಬೆಳೆದ ಮರವನ್ನೇ ಕತ್ತರಿಸುವುದು ನೆನಪಿಟ್ಟುಕೊಳ್ಳಿ. ಎತ್ತರಕ್ಕೆ ತುಂಬ ಸುಗಂಧ ಬೀರುವ ಆ ಒಂದು ಹಣ್ಣನ್ನೇ, ಹೂವನ್ನೇ ಕೀಳುವುದು ಬೇಗ. ಅವನು ಚೆನ್ನಾಗಿರುವುದನ್ನು ಬಿಡುವುದಿಲ್ಲ. ಮನುಷ್ಯನಿಗಿರುವಂಥ ಒಂದು ಬಹುದೊಡ್ಡ ದೌರ್ಬಲ್ಯ, ಚೆನ್ನಾಗಿದ್ದಾನಂದ್ರೆ ಅವನನ್ನು ಕೆಡಿಸ್ಬೇಕು ಹೇಗಾದರೂ ಸರಿ. ಅವನ ಮೇಲೇನೆ ಕೋತಿ ಚೆನ್ನಾಗಿ ತಿಂದುಬಿಟ್ಟು ಮೇಕೆ ಮೂತಿಗೆ ಒರೆಸೋ ಥರ ಒಂದು ಪ್ರಯತ್ನಗಳು ಈ ಲೋಕದಲ್ಲಿ ನಿರಂತರವಾಗಿ ನಡೀತಿರುತ್ತೆ. ಯಾಕೆ ಈ ರೀತಿಯ ಎಚ್ಚರಿಕೆಗಳನ್ನು ಕೊಡ್ತಿದ್ದೇನೆಂದರೆ, ಈ ರೀತಿ ನಕ್ಷತ್ರ ಭಾವ, ಸಂಖ್ಯಾಭಾವಗಳಲ್ಲಿ ಹುಟ್ಟಿರ್ತೀರಿ. ನಿಮಗೇ ಗೊತ್ತಿಲ್ಲದೆ ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಬಿಡ್ತೀರಿ. ಗುರುಗಳೇ, ಸಿಕ್ಕಾಕೊಂಡ್ಮೇಲೆ ಆದಮೇಲೆ ನಮಗೆ ಯಾವಾಗಲೂ ಹೇಳ್ತಿರ್ತಾನೆ, ಬಿಟ್ಟಿಯಾಗಿ ಕೊಡಬಾರದು, ಬಿಟ್ಟಿಯಾಗಿ ತಗೋಬಾರ್ದು. ಇಲ್ಲ ಬಿಟ್ಟಿ. ಅರೆ ಜ್ಯೋತಿಷವನ್ನು ಕೂಡ ಬಿಟ್ಟಿಯಾಗೇ ಹೇಳಿ ಅಂತಾರೆ. ಎಲ್ಲ ಅಮ್ಮ ಕೂಡ ಬಿಟ್ಟಿಯಾಗಬೇಕು, ಅಪ್ಪ ಬಿಟ್ಟಿಯಾಗಬೇಕು, ದೇವರು ಬಿಟ್ಟಿಯಾಗಿ ಬಿಟ್ಬಿಡ್ಬೇಕು. ಈ ಜಗತ್ತಿನಲ್ಲಿ ಭೂಮಿಗೆ ನಾವು ಬರೋವಾಗಲೂ ಕೂಡ ಬಿಟ್ಟಿಯಾಗಿ ಬಂದಿಲ್ಲ. ಆಸ್ಪತ್ರೆ ಖರ್ಚಾಗಿದೆ. ಆ ಕಾಲದಲ್ಲಿ ಒಬ್ಬ ಸೂಲಗಿತ್ತಿ ಅಂತ ಇರ್ತಿದ್ರು, ಅವ್ರಿಗೂ ದುಡ್ಡು ಕೊಡ್ತಿದ್ರು. ಪರಿಚಾರಕರು ಅಂತ ಇರ್ತಿದ್ರು, ಅವ್ರಿಗೆ ಕೊಡ್ತಿದ್ರು. ಪ್ರಸವವನ್ನ ಮಾಡಿಸಿದಂಥ ವೈದ್ಯರುಗಳಿಗೆ ದುಡ್ಡು ಕೊಡ್ತಿದ್ರು. ಅಲ್ಲೊಂದು ಆಸ್ಪತ್ರೆ, ಹೌದಲ್ವಾ, ದವಾಖಾನ ಇತ್ತಲ್ವಾ. ಅರೆ ಬಿಡಿ, ಸ್ಮಶಾನಕ್ಕೆ ಹೋದರೂ ಕೂಡ ಹೆಣ ಸುಡ್ಲಿಕ್ಕೆ ದುಡ್ಡು ಕಟ್ಟಬೇಕು. ಇವತ್ತು ಸೌದೆ ಏನು ನಮ್ಮ ಅಪ್ಪನ ಮನೆಯಿಂದ ತಗೊಬಂದಿಟ್ಟಿದ್ದೀವ, ಬಿಟ್ಟಿ ಏನಿಲ್ಲ ಅಲ್ಲಿ. ಅದ್ರಲ್ಲಿ ಒಂದೆರಡು ಗಂಧದ ಚಕ್ಕೆ, ತುಪ್ಪ ಸುರಿಸ್ಬೇಕು, ಇಲ್ಲ ಪೆಟ್ರೋಲ್ ಸುರಿಸ್ಬೇಕು, ಇಲ್ಲ ಸೀಮೆಣ್ಣೆ ಸುರಿಬೇಕು ಅಂದ್ರೂ ಕೂಡ ದುಡ್ಡು ಯಾರು ಕೊಡ್ತಾರೆ? ಅಷ್ಟೇ. ಸೊ ಸತ್ತ ಮೇಲೂ, ಸತ್ತಾಗಲು ಸತ್ತ ಮೇಲೂ ಕಾರ್ಯ ಮಾಡಬೇಕು ಅಂದ್ರೆ, ನಮ್ಮ ಹೆಸರಿನಲ್ಲಿ ಒಂದು ಅಜ್ಜನ ಊಟ ಆಗ್ಬೇಕು ಅಂದ್ರೆ ಅದು ಹೆಂಗೆ? ಆದರೂ ನಾವು ಬದುಕಿರುವಷ್ಟು ದಿನವೂ ಬಿಟ್ಟಿ ಬೇಕು. ಬಿಟ್ಟಿ ಇಲ್ಲದೆ ಏನೂ ಇಲ್ಲ. ಹಂಗೆ ಆಗ್ಬಿಡ್ಬೇಕೆಲ್ಲ. ಕಷ್ಟಪಡದೆ, ನಾ ಹೇಳಿದ್ನಲ್ಲ, ಕಷ್ಟಪಡದೆ ಎಕ್ಸಾಮ್ ಪಾಸ್ ಆಗ್ಬಿಡ್ಬೇಕು. ದೇವ್ರು ನಮ್ಮ ಜೊತೆಲೇ ಇರಬೇಕು. ಈ ರೀತಿ ಬಯಸ್ತಕ್ಕಂಥವ್ರು. ಹೃದಯವಂತಿಕೆ ಇರುವವರಿಗೆ ಈ ಲೋಕ ಕ್ಷಮಿಸುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಲೋಕ ಒಪ್ಪಲ್ಲ, ಅವ್ರನ್ನ ತಿಂದಾಕ್ಬಿಡುತ್ತೆ. ಬಂಗಾರದಂಥ ಹೃದಯವಂತರು ಈ ಸಂಖ್ಯೆಯಲ್ಲಿ ಹುಟ್ಟಿದವರು. ನಿಮಗೆ ನೋವು ಖಂಡಿತ ಆಗಿರುತ್ತೆ. ತುಂಬ ಜನ ಕಮೆಂಟ್ ಹಾಕಿರ್ತಾರೆ, ಖಂಡಿತ ಗುರುಗಳೇ, ಇಟ್ಸ್ ನಾಟ್ ರೈಟ್ ಅನ್ನತಕ್ಕಂಥದ್ದು. 1, 10, 19, 28, 4, 13, 22, 31, 7, 16, 25 ಈ ಸಂಖ್ಯೆಗಳಲ್ಲಿ ನಿಮ್ಮ ಜನನವಾಗಿದ್ದರೆ, ಈ ಸಂಖ್ಯೆಗಳಲ್ಲಿ ನಿಮ್ಮ ಜನನವಾಗಿದ್ದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಬಂಗಾರದಂಥ ಹೃದಯಕ್ಕೆ ಪದೇ ಪದೇ ಗಾಯವೇ. ಯು ವಿಲ್ ಮೀಟ್ ರಾಂಗ್ ಪರ್ಸನ್ ಓನ್ಲಿ.
ತಪ್ಪಾದ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿ ಜೊತೆಯಾಗ್ಬರೋದು. ವ್ಯವಹಾರಕ್ಕೋ, ವ್ಯಾಪಾರಕ್ಕೋ, ಉದ್ಯೋಗಕ್ಕೋ, ಕುಟುಂಬಕ್ಕೋ, ಸಂಬಂಧಕ್ಕೋ, ಅನುಬಂಧಕ್ಕೋ, ಬಂಧುತ್ವಕ್ಕೋ. ಹೌದು ಅಲ್ವೋ ಹೇಳಿ, ನಿಮ್ಮ ಬಂಗಾರದಂತ ಹೃದಯವನ್ನ ಕಸಿಯೋಲೆ ಬರೋದು. 1ನೇ ತಾರೀಕು ಹುಟ್ಟಿದ್ರೆ 10, 19, 28. 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು, 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು. ಲಕ್ಷ ಲಕ್ಷ ಸಂಖ್ಯೆಗಳ ಜೊತೆ ಜೋಡಣೆಯೊಂದಿಗೆ ಕುಳಿತು ಹೇಳ್ತಿದ್ದೇನೆ ಮಕ್ಕಳು. ನೋಡಿ ನೋಡಿ ನೋಡಿ, ಏನ್ರೋ ಇದು. ನಾವು ಏನು ಹೇಳಿದ್ರು ಕೇಳಲ್ಲ, ಏನು ಹೇಳಿದರೂ ಕೇಳುವುದಿಲ್ಲ. ಹಾಗೆಯೇ ನಿಮ್ಮ ಒಳ್ಳೆತನ ಎಷ್ಟು ಜನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹೇಳಿ. ನಿಮ್ಮ ದುಡ್ಡನ್ನ, ನಿಮ್ಮ ಹೆಸರನ್ನ, ನಿಮ್ಮ ಸ್ಥಾನವನ್ನ, ನಿಮ್ಮ ಗೌರವವನ್ನ ಎಷ್ಟು ಜನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಹೇಳಿ. 1ನೇ ತಾರೀಕು, 10ನೇ ತಾರೀಕು, 19. ನಾನು ಏನು ಈ ಡೇಟ್ಸು ಸಂಖ್ಯೆಗಳು ಹೇಳಿದ್ದೇನಲ್ವಾ, ಆಗಿದೆಯಾ ಇಲ್ವಾ ಹೇಳಿ ಮಕ್ಕಳ. ಸಾರ್ ನೀವು ನಮ್ಮ ಅಲ್ಲಿ ಮುಗೀತು. ಕಾರ್ಯ ಆದ ಮೇಲೆ, ಕಾರ್ಯ ಆಗೋವರೆಗೂ ಜೇನಿನಂತ ಮಾತು. ಕಾರ್ಯ ಆದಮೇಲೆ ನೀವು ಹೋಗಿ ಮಾತಾಡಿ ನೋಡಿ. ಚೇಳು ಕುಟುಕಿದ ಅವನು ಫೋನೇ ಎತ್ತಲ್ಲ, ಅವನು ಫೋನೇ ಎತ್ತಲ್ಲ, ತೆಗಿಯಲ್ಲ ಅವನು. ಈಸ್ ರನ್ ಅವೇ. ಎಸ್, ಅಂಥದ್ದೊಂದು ಭಾವ. ದಯಮಾಡಿ ಹೇಳ್ತಾನೆ, ನೀವು ಬದಲಾಗೋಲ್ಲ. ಅದರಲ್ಲಿ ಒಂಚೂರು ಬದಲಾದರೆ 4, 13, 22, 31 ಹುಟ್ಟಿದವರು ಅವ್ರು ಸ್ವಲ್ಪ ಪ್ರಾಕ್ಟಿಕಲ್ ಅಲ್ವಾ, ಸ್ವಲ್ಪ ಎಚ್ಚರಿಕೆಯಲ್ಲಿ ಹೆಜ್ಜೆ ಇಟ್ಬಿಡ್ತಾರೆ. ಆದರೆ 100% ಹೇಳ್ತಾನೆ, 1ನೇ ತಾರೀಕು, 10ನೇ ತಾರೀಕು, 19, 28, 7, 16, 25 ಹುಟ್ಟಿದವರು ಕೊಟ್ಟು ಕೆಟ್ಟಿದ್ದೆ. ನಿಮ್ಮ ಒಳ್ಳೆತನದಿಂದಲೇ ಕೆಟ್ಟಿದ್ದೆ, ನಿಮ್ಮ ಸಹಾಯದಿಂದಲೇ ಕೆಟ್ಟಿದ್ದೆ, ಅನ್ನ ಇಟ್ಟೆ ಕೆಟ್ಟಿದ್ದೆ, ನೆರಳು ಕೊಟ್ಟಿದ್ದೆ ಕೆಟ್ಟಿದ್ದೆ. ಆಗಿಲ್ಲ ಅಂತ ಹೇಳಿಬಿಡಿ ನೋಡೋಣ ನಿಮ್ಮನ್ನು ಹೆಂಗೆಲ್ಲ ದುರ್ಬಳಕೆ ಮಾಡಿಕೊಂಡ್ರು. ಆಮೇಲೆ ಇನ್ನೊಂದು, ನೀವು ಮಾಡುವ ಸಹಾಯ ಎಲ್ಲೂ ಹೇಳ್ಕೊಳ್ಳಲ್ಲ, ಆ ರೀತಿ ಮಾಡಿರ್ತೀವಿ. 100% ಹೇಳ್ತಾನೆ. ಆದರೆ ಅನ್ನ ತಿಂದವರೇ ಬೆನ್ನಿಗೆ ಚೂರಿ ಹಾಕಿರ್ತಾರೆ. ಅರೆ ಎದೆಗೆ ಚೂರಿ. ನಿಮ್ಮನ್ನ ಬಳಸ್ಕೊಂಡು ಮೇಲಕ್ಕೆ ಇದೊಂಥರ ರಾವಣಾಸುರ ನವಗ್ರಹಗಳನ್ನ ಹಿಂಗೆ ಬೆನ್ನಿನ ಮೇಲೆ ಹತ್ಕೊಂಡು ಹೋಗೋನಂತೆ ತುಳ್ಕೊಂಡು. ಆಗತ್ತೋ, ಅದಕ್ಕೆ ಅವನಿಗೆ ಆ ಶಕ್ತಿ. ತುಳಿದ್ರೇನೆ ಅವನಿಗೆ ಆ ಶಕ್ತಿ. ಮಲಗಿಸಿಬಿಟ್ಟು ಎದೆ ಮೇಲೆ ನವಗ್ರಹಗಳನ್ನು ಹಾಕ್ಕೊಂಡು ಆ ಮೆಟ್ಲ್ ಮಾಡಿಟ್ಕೊಂಡು ಹೋಗಿ ಕುಳಿತುಕೊಳ್ತಿದ್ದ. ಅಲ್ಲೊಂದು ನಡೆಯುತ್ತೆ ಪ್ರಕೃತಿಯ ವಿಸ್ಮಯ. ಹಿಂಗೆ ತಿರುಗಿಸ್ತಾರೆ ಆ ದೃಷ್ಟಿ. ಆವತ್ತು ಲಂಕಾ ಪ್ರವೇಶ, ಹನುಮ ಪ್ರವೇಶ, ಇಡೀ ಲಂಕೆ ಸುಟ್ಟು ಹೋಗುತ್ತೆ. ಸುವರ್ಣ ಲಂಕೆಗೆ ಬೆಂಕಿ ಬೀಳುತ್ತೆ. ಇದು ನಡೀತಕ್ಕಂಥದ್ದು ನಡೆದಿದೆ. ದಯಮಾಡಿ ಹೇಳ್ತಾನೆ, ಇನ್ನು ಸಾಕು. ಅದರಲ್ಲೂ ಮುಖ್ಯವಾಗಿ 1, 10, 19, 28, 7, 16, 25 ನೋಡಿ. ನಂಬೋದು ಬೇಡ, ನಂಬದಿರೋದು ಬೇಡ. ಬೆಟರ್ ಬಿ ಲೈಕ್ ದ್ಯಾಟ್. ಬೇಡವೇ ಬೇಡ ಮಕ್ಕಳೇ. ನಂಬಿ ಕೇಳೋದು ಯಾಕೆ? ನಂಬೋದೇ ಬೇಡ. ಬಾಗಿಲು ತೆಗೆದ್ರೆ ತಾನೆ ನೀನು ಒಳಗಡೆ ಬರೋದು. ಬಾಗಿಲು ತೆಗೆದ್ರೆ ತಾನೆ ಅವನ ಮಾತನ್ನು ನಾವು ಕೇಳಬೇಕು ಅನ್ಸೋದು. ಹೌದಲ್ವಾ? ಬೇಡವೇ ಬೇಡ. ಆ ಪರಿಚಯಗಳೇ ಬೇಡ, ಆ ಸಂಬಂಧಗಳೇ ಬೇಡ, ಆ ಅನುಬಂಧಗಳೇ ಬೇಡ. ಆ ಒಳ್ಳೆತನ ಕೆಟ್ಟದಾಗೋದೇ ಬೇಡ. ಕೊಟ್ಟು ಕೆಟ್ಟವ್ರು ಆಗೋದು ಯಾಕೆ? ಹಾಗಿರುತ್ತೆ ಮಕ್ಕಳು. ಅಷ್ಟು ಕಣ್ಣೀರು ಹಾಕಿರ್ತೀರಿ ನೀವು. ಅಮ್ಮನ ಹೃದಯದವರು, ಅಪ್ಪನ ಹೃದಯದವರು ನೀವು. ಕ್ಯಾಲ್ಕುಲೇಟೆಡ್ ಮೈಂಡ್ ಅಲ್ಲ. 1, 10, 19, 28, ಹಾಗೆಯೇ 7, 16, 25 ಅದರಲ್ಲಿ ಜಾರ್ಕೊಂಡ್ಬಿಡೋದು 4, 13, 22 ಅವರು ಬೇಗ ಕಲ್ತು ಬಿಡ್ತಾರೆ. ನೀವು ಜೀವನ ಪರ್ಯಂತ ಕಲಿಯಲ್ಲ, ನೀವು ಬದಲಾಗಲ್ಲ. ಅವ್ರಿಗೂ ಗಾಯ ಆಗಿದೆ, ಬಂಗಾರದಂತ ಹೃದಯವಂತಾರೆ. ಆದ್ರೆ ಹುಷಾರಾಗ್ಬಿಡ್ತಾರೆ, ಓಡಾಡ್ಬಿಡ್ತಾರೆ. ಎಲ್ಲಿ ಲಾಭ ಇಲ್ವೋ ಅಲ್ಲಿ ನಿಂತ್ಕೊಳ್ಳಲ್ಲ. ನಮಗೆ ಯಾಕೆ ಬೇಕು ಅಂತ. ನಮ್ಮ ಸೇಫ್ಟಿ ಫಸ್ಟ್ ನೋಡೋಣ ಅಂತಕ್ಕಂಥದ್ದು. ಸೇಫ್ಟಿ ನೋಡೋದ್ರಲ್ಲಿ ನಂಬರ್ 1. ನಿಮಗೆ ಸೇಫ್ಟಿ ಬರೋಲ್ಲ, ನೀವು ಕರ್ಣನ್ ತರ ಹೋಗಿ ಇಕ್ಕಿಸ್ಕೊತೀರಾ, ವಿದುರನ್ ತರ ಹೋಗಿ ಮುಳುಗಿಸ್ಕೊತೀರಾ. ಕೃಷ್ಣನ್ ತರ ಎಲ್ಲ ಕೊಟ್ಟುಬಿಟ್ಟು ನೀನೇನೋ ಕೊಟ್ಟೆ ಬೆಣ್ಣೆ ಕೃಷ್ಣ, ನಮ್ದು ಪರಾಕ್ರಮ. ನಿಮ್ ಬರೀ ಸ್ತ್ರೀಲೋಲ ಕಣೋ ನೀನು, ಕಾಮಾಂಧ ಕಣೋ ನೀನು. ನೋಡಿದ್ರೆ ಯಾವ ಒಂದು ಹೆಣ್ಣನ್ ಬಿಟ್ಟಿದ್ಯೇನೋ ನೀನು ಅಂತೆಲ್ಲ ಮಾತಾಡ್ತಾರೆ. ಯಾರು ಗೊತ್ತಾ? ಪಾಂಡವ್ರೆ.
ಅಂತಿಂಥ ಮಾತುಗಳು, ಆ ಮಾತುಗಳು ಕೇಳಿದ್ರೆ ಕಿವಿಲಿ ಮಕ್ಕಳೇ ಸದ್ದುಗಳೆಲ್ಲ ರಕ್ತ ಬರುತ್ತೆ, ಹೃದಯ ಒಡೆದು ಚೂರಾಗುತ್ತೆ. ಹಾಗೇ ನಗ್ತಾ ಇರ್ತಾನೆ ನನ್ನ ಪರಂಧಾಮ. ಹೌದು, ದಟ್ ಇಸ್ ಹೌ ವಿಲ್ ಹ್ಯಾಪನ್. ಜಾಗ್ರತೆ, ಜಾಗ್ರತೆ. ಇನ್ನು ಮೇಲೆ ಆದರೂ ನಾನು ಹೋಗಿ ಬಾವಿ ತೋಡ್ಕೊಂಡು ನಾನೇ ಬೀಳ್ತೇನೆ, ನಿಮ್ಮ ಇಷ್ಟ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಖಾ ನಕ್ಷತ್ರ. ಚಂದ್ರ ಕೇತು ನಕ್ಷತ್ರದಲ್ಲಿದ್ದಾನೆ. ಆ ಕೇತು ಬುಧನ ಮನೆಯಲ್ಲಿದ್ದಾನೆ. ಈ ರಾಹು ಕೇತುಗಳಿಗೆ ಅವರದೇ ಆದ ಅಂತ ಒಂದು ಮನೆ ಇಲ್ಲ. ಯಾರ ಮನೇಲಿ ಇರ್ತಾರೋ ಅವ್ರ ಮನೆ ಥರ ಆಡ್ತಾರೆ, ಯಾರ ಜೊತೆಯಲ್ಲಿ ಇರ್ತಾರೋ ಅವ್ರ ಥರ ಆಡ್ತಾರೆ. ಅದಕ್ಕೆ ಈ ಒಂದು ನಿಜ ಹೇಳಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು 15-16 ತಿಂಗಳಿಂದ ನೀವು ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ನ ಗಮನಿಸಿ ನೋಡಿ. ಜನ ಮರಳೋ ಜಾತ್ರೆ ಮರಳೋ, ಅವನವನು ಸ್ಟಾಕ್ ಮಾರ್ಕೆಟ್ ಕಿಂಗ್ ಬಾದ್ಶಾ ಥರ ಎಲ್ಲರೂ ಟ್ರೇಡಿಂಗ್ ಇಳಿದು ಬಿಟ್ಟಿರೋದೆ, ಎಲ್ಲರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರೋದೆ, ಎಲ್ಲರೂ. ಯಾಕೆ ಹೇಳಿ? ರಾಹು ಗುರುವಿನ ಮನೆಯಲ್ಲಿದ್ದಾನೆ, ದೊಡ್ಡ ಜ್ಞಾನಿ ಥರ ಆಡ್ತಾನೆ. ಕೇತು ಬುಧನ ಮನೆಯಲ್ಲಿದ್ದಾನೆ, ಮಹಾಜ್ಞಾನಿ ಥರ ಆಡ್ತಾನೆ. ಬುಧ ಲೆಕ್ಕಾಚಾರ. ಎಷ್ಟು ಜನ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಡಮ್ಮ ಟಕ್ಕ ಅಂತ ಹೇಳಿ ಮುಳುಗಿದ್ದೀರಾ ಹೇಳಿ? ಒಂದು ಹೆಚ್ಚು ಕಡಿಮೆ 16-17 ತಿಂಗಳಿಂದ ಇಟ್ ಈಸ್ ಬೂಮ್ಡ್ ಲೈಕ್ ಎನಿಥಿಂಗ್. ಯಾಕೆಂದ್ರೆ ಕೇತು ಬುಧನ ಮನೆಯಲ್ಲಿ ಕುಳಿತು ಬುಧನ್ ಥರ ಡ್ಯಾನ್ಸ್ ಆಡ್ತಿದ್ದಾನೆ. ಒಳಗಡೆ ಅವನು ಒಳಗಡೆ ಆಂತರಿಕ ಪ್ರಚೋದನೆ, ಇವನು ಹೊರಗಡೆ ಪ್ರಚೋದನೆ. ರಾಹು ಹೊರಗಡೆ ಏನೇನೋ ನೋಡ್ತೀವಲ್ವಾ, ಅದೆಲ್ಲ ಸೇರ್ಕೊಂಡು ಒಳಗಡೆ ಇವನು ಹಾಕೊಂಡು ರುಬ್ಬಿಬಿಟ್ಟು ಒಂದು ಮಸಾಲ ರೆಡಿ ಆಗುತ್ತೆ. ಅವನು ಕೇತು. ಸೊ ದರ್ ಇಸ್ ಎ ಇಂಟರ್ನಲ್ ಆರ್ಗ್ಯಾನ್ಸ್. ಬಾಹ್ಯ ಇರೋದು ಬೇರೆ, ಒಳಗಡೆ ಇರೋದು ಒಂದಿದೆ. ಸೊ ಒಳಗಡೆ ಕುಳಿತಿರೋ ಆ ಒಂದು ಕೇತು ಬುಧನ ಸಾರದಲ್ಲಿ ಕುಳಿತು ನೀವು ನೋಡಿ, ನೀವು ಎಲ್ಲರೂ ಹೋಟೆಲ್ ಬಿಸ್ನೆಸ್ಸೇ, ಎಲ್ಲರೂ ನೋಡಿ. ಇದೊಂದು ಕಾಲ ಬಂತು, ಈ ಓಲಾ ಯೂಬರ್ ಬಂದಾಗ ಎಲ್ಲರೂ ಟ್ಯಾಕ್ಸಿ ಡ್ರೈವರ್ಗಳಾಗೋಕೆ ಹೋಗ್ಬಿಟ್ರು. 1 ಲಕ್ಷ ದುಡಿಬೋದು ಗೊತ್ತಾ ನೀವು, 2 ಲಕ್ಷ ಅಂತ ಹೇಳ್ಬಿಟ್ರು. ತಾಗೋ ಇವತ್ತು ನೋಡಿ, ಅವನು ಟಿಪ್ಸ್ ಇಲ್ಲದೆ ಕ್ಯಾಬ್ ಇಲ್ಲ. ನೀವು ಓಲಾ ನೀವು ಬುಕ್ ಮಾಡಿ ಟಿಪ್ಸ್ ಕೊಡು ಅಂತಾನೆ, ಇಲ್ಲ ಅಂದರೆ ಅವನು ಕ್ಯಾನ್ಸಲ್ ಮಾಡ್ತಾನೆ, ಕೊಡಲ್ಲ ನಿಮಗೆ. ನೋಡಿ, ನಮ್ಮನ್ನು ಅಡಿಕ್ಷನ್ ಮಾಡ್ತಾ 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 ಬೇರೆ 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 ನಾವು ಎಷ್ಟು ಟೆಕ್ನಾಲಜಿ ಒಳ್ಳೆಯದು, ನಮಗೆ ಈಸಿ ಆಗಿದೆ. ಇವತ್ತು ನೀವು ಸ್ವಿಗ್ಗಿನಲ್ಲೂ ಅಷ್ಟೇ ಮಕ್ಕಳೇ, ಒಂದು ಊಟವನ್ನು ಬುಕ್ ಮಾಡಿ ಅದರಲ್ಲಿ ನಿಮಗೆ ಅದೇನೇನೋ ಆಗ್ತಾನೆ, ಪ್ಲ್ಯಾಟ್ಫಾರ್ಮ್ ಫೀ, ಇನ್ನೊಂದು ಟಿಪ್ಸು ಎಲ್ಲ ಸೇರಿ 300 ರೂಪಾಯಿ ಊಟ 610 ರೂಪಾಯಿ. ಹೌದು, ಅದರಲ್ಲೂ ಕೆಲವು ಹೋಟ್ಲುಗಳವರು ಇನ್ನೂ ಬುದ್ಧಿವಂತರಿದ್ದಾರೆ. ನಿಮಗೆ ಗೊತ್ತಿಲ್ಲ, ಸರ್ವಿಸ್ ಟ್ಯಾಕ್ಸು ಅಂತ ಹೇಳ್ಬಿಟ್ಟು ಈಸಿಯಾಗಿ ಸರ್ವಿಸ್ ಚಾರ್ಜಸ್ ಅಂತ ಒಂದು ತಗೋತಲೇ ಇದ್ದಾರೆ. ಒಂದು ಹೋಟ್ಲಿದೆ, ನೀವು ನಂಬಲ್ಲ, ಆ ಹೋಟೆಲ್ ಕಡಿಮೆ ಅಂದರೂ ನಿತ್ಯ ಒಂದು 3000 ಬಿಲ್ಲಿಂಗ್ ಆಗುತ್ತೆ. ಒಬ್ಬೊಬ್ಬರ ಹತ್ರನೂ 20-30 ರೂಪಾಯಿ ಸರ್ವಿಸ್ ಚಾರ್ಜ್ ತಗೋತಿದ್ದಾರೆ. 20 ರೂಪಾಯಿ ಅಂದರೂ ಕೂಡ 3000 ಜನ ಅಂದರೆ ಲೆಕ್ಕ ಹಾಕೊಳ್ಳಿ. ಎಸ್, 1 ರೂಪಾಯಿ ಅಂದರೆ 3000, 10 ರೂಪಾಯಿ ಅಂದರೆ 30,000 ರೂಪಾಯಿ, 20 ರೂಪಾಯಿ ಅಂದರೆ 60,000 ರೂಪಾಯಿ. ಸೊ 25 ರೂಪಾಯಿ ಆವ್ರೇಜ್ ಹಾಕಿದ್ರೆ 75,000 ರೂಪಾಯಿ ಬರೀ ಆ ಒಂದರಲ್ಲೇ ತೆಗಿತಿದ್ದಾನೆ. ತಿಂಗಳಿಗೆ ಕಡಿಮೆ ಅಂದರೆ 22.5 ಲಕ್ಷ, ವರ್ಷಕ್ಕೆ ಹೆಚ್ಚು ಕಡಿಮೆ 2.5 - 3 ಕೋಟಿ. ಏನು ಜಾಣತನವಾಗಿ ಹೇಗೆ ನಮ್ಮ ಬ್ಯಾಂಕುಗಳವರು ನಮ್ಮ ದುಡ್ಡನ್ನು ಇಡೋಕ್ಕೆ ಬ್ಯಾಂಕ್ ತೆಗೆದು ನಮ್ಮ ದುಡ್ಡು ನೀನು ಕಮ್ಮಿ ಇಟ್ಟರೆ ನಿನಗೆ ಎಷ್ಟು ಚಾರ್ಜು ಅಂತ. ಇವಾಗೆಲ್ಲ ATM ಫ್ರೀ ಅಂದರು. ಈಗ ATM ಬಳಸಿದ್ರೆ, ಡೆಬಿಟ್ ಕಾರ್ಡ್ ಬಳಸಿದ್ರೆ, ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಎಲ್ಲದಕ್ಕೂ ಇಟ್ಬಿಟ್ಟಿದ್ದಾರೆ.
ವೈಟ್ ಹವಾಲ ದಂಧ ಅಲ್ಲ, ಇದು ದಂಧ ಅಂದ್ರೆ. ವೈಟ್ ಆಗಿ ಕಳ್ತನ ಮಾಡ್ಬೇಕು ಅಂದ್ರೆ ಒಂದು ಬ್ಯಾಂಕ್ ತೆಗಿಬೇಕು. ಹೌದು, ವೈಟ್ ಆಗಿ ದಂಧ ಮಾಡ್ಬೇಕು ಅಂದ್ರೆ ಇಂಥ ಹೋಟ್ಲವನ ಹತ್ರ ಹೊರಟು ಅದ್ ನೋಡಿ. ಕೋರ್ಟೇ ಹೇಳಿದೆ, ಎಲ್ರು ಯಾರು ನೋಡ್ತಾರೆ? ಅದು ಸರ್ವಿಸು ಚಾರ್ಜಸ್ ಅನ್ನೋದು ಯಾರೂ ನೋಡಲ್ಲ, ಯಾರೂ ನೋಡಲ್ಲ. ಈಸ್ ಗೋಯಿಂಗ್ ಆನ್ ಪುಟಿಂಗ್. ನೀವೊಂದು ಬೇಳೆ ತಗೊಂಡ್ರೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ 10 ರೂಪಾಯಿ. ಹಂಗಲ್ಲ, 10 ರೂಪಾಯಿ ಆದಮೇಲೆ ಮತ್ತೆ ಸೆಂಟ್ರಲ್ ಟ್ಯಾಕ್ಸು, ಸ್ಟೇಟ್ ಟ್ಯಾಕ್ಸು ಪ್ಲಸ್ ಸರ್ವಿಸ್ ಚಾರ್ಜಸ್ಸು ಇದೆಲ್ಲ ಕಡೆಯೂ ನಡೀತಿದೆ ಮಕ್ಕಳೇ. ಈ ಥರ ಪೆಟ್ರೋಲ್ ಬಂಕಲ್ಲಿ ನಮ್ಮ ಹೆಸರಲ್ಲಿ ನಾವು 100 ರೂಪಾಯಿ ಕೊಟ್ಟರೆ 40ರಿಂದ 60 ರೂಪಾಯಿ ಟ್ಯಾಕ್ಸು. ಇವ್ರ ಮನೆ ಬಂಗಾರ ಆಗೋಗ ಯಾರು ಕೇಳುವವರಿಲ್ಲ. ಸುಲಿಗೆ ವೈಟ್ ಕಾಲರ್ ದಂಧೆ ಅಂದರೆ ಪೆಟ್ರೋಲ್ ಬಂಕ್ ಡಿಗ್ಗಿಂಗ್ ಮಾಡಿ. ಪಾಪ ಪೆಟ್ರೋಲ್ ಬಂಕ್ ಅವ್ರಿಗೆ ಸಿಗೋದು 1-2 ರೂಪಾಯಿ ಬಿಡಿ, ಸರ್ಕಾರಕ್ಕೆ ಹೋಗ್ತಿರೋದು ನಮ್ಮ ದುಡ್ಡು ಎಷ್ಟು ಲಕ್ಷ ಲೀಟರ್ ಅಂತ ಯೋಚನೆ ಮಾಡಿ. ಒಂದಿನಕ್ಕೆ ಒಂದು ಬಂಕು ಇಷ್ಟು 1000 ಲೀಟ್ರು ಓಡುತ್ತೆ ಅನ್ನೋದಾದ್ರೆ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಸಾವಿರ ಎಷ್ಟು ಲಕ್ಷ ಬಂಕ್ಗಳಿದ್ದಾವೆ ಅನ್ನತಕ್ಕಂಥದ್ದು ಅಲ್ಲ. ವೈಟ್ ಕಲರ್ ಮಕ್ಕಳೇ, ನಿಮ್ಮನ್ನ ನೋಡಿ, ಕೇತು ಅಲ್ವಾ ಬುಧನ್ ಮನೆಯಲ್ಲಿದ್ದಾನೆ. ನಿಮ್ಮನ್ನೆಲ್ಲ ಈ ಥರದ್ದು ಶಾರ್ಟ್ ಕಟ್ ಟ್ರೇಡಿಂಗು, ಇನ್ನೊಂದು ಬೆಟ್ಟಿಂಗು ಏನು ಇವ್ರಿಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಈ ಬೆಟ್ಟಿಂಗ್ ಆ್ಯಪ್ಗಳ ಹಿಂದ್ಗಡೆ ಇರೋರೆ ದೊಡ್ಡ ದೊಡ್ಡ ಕರ್ತುಗಳೇ ಇದ್ದಾರೆ. ಇವೆಲ್ಲ ಹೇಳಬಾರ್ದು ಅಷ್ಟೇ ಹೆಸರುಗಳು. ಇಲ್ಲಾಂದ್ರೆ ಅಂತ ಲೈಸೆನ್ಸ್ಗಳು ಸಿಗೋಲ್ಲ. ಅವ್ರು ಕೇಸ್ ಹಾಕೊಂಡು ನಿಂತಿದ್ದಾರೆ ಅವ್ರ GSTಗೆ. ನಮ್ಮ GSTಗೆ ಹಾಕ್ಬಿಡಿ ನೋಡೋಣ ನೀವು ಎಷ್ಟು ಬೇಗ ಅವ್ನ ನೆತ್ತಿ ಮೇಲೆ ಕುತ್ಕೋತಾನೆ ಅಂತ. ಅಲ್ಲೂ ಅದು ಹಾಗೆ ಪೆಂಡಿಂಗ್ ಕೂತಿದ್ದಾವೆ. 1000 ಕೋಟಿ ಕಟ್ಟಬೇಕು ಅವರು. ಅದನ್ನು ಸ್ಟೇ ಆರ್ಡರ್ ತಗೊಂಡು ಇನ್ನೊಂದು ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ಕೇಸುಗಳಾದ್ರೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬಿಡುತ್ತೆ. ಎಚ್ಚರಿಕೆ ಮಕ್ಕಳು, ಇದೆಲ್ಲ ತಿಳ್ಕೊಂಡು ಹೆಜ್ಜೆ ಹೇಳಿ. ನೀವೇನು ತಿಂತಿದ್ದೀರಿ, ನೀವೇನು ಮಾಡ್ತಿದ್ದೀರಿ, ನೀವೇನು ಬದುಕ್ತಿದ್ದೀರಿ, ನಿಮ್ಮನ್ನ ಯಾವ ರೀತಿ ಎಲ್ಲ ದೋಚ್ತಿದ್ದಾರೆ ಅನ್ನತಕ್ಕಂಥದ್ದು ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಕೇತು ಸಾರ ಸ್ವಲ್ಪ ಹುಳಿಯೇ, ಏನೋ ಹುಳಿ, ಏನೋ ಭಾರ, ಏನೋ ಸಂಕಟ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಾಗ ನಿಮ್ಮ ಪುಣ್ಯವೆಲ್ಲ ಕರಗಿ ಹೋಯ್ತು. ಹೆಚ್ಚಿಸ್ಕೋಬೇಕಿವಾಗ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿ. ಕಲಿಯುಗದಲ್ಲಿ ಪೂಜೆಯಿಂದ ಭಗವಂತ ಬರೋಲ್ಲ, ದಾನವೇ ಕಲಿಯುಗಕ್ಕೆ ಶ್ರೇಷ್ಠ. ಏನಾದ್ರೂ ಒಂದು ಕೊಡ್ತಿರ್ಬೇಕು, ಏನಾದ್ರೂ ಒಂದು ಹಣ್ಣು ಫಲತಾಮೂಲ ಇಲ್ಲದವರಿಗೆ ಕೊಡೋರಿಗೆ ಕೊಡೋದಲ್ಲ, ಯಾವಾಗ್ಲೂ ಕೊಡೋದೆ. ಯಾವಾಗ್ಲೂ ಇಲ್ಲದವರೆಗೆ ಹುಡುಕೊಂಡು ಹೋಗಿ ಏನಾದ್ರೂ ನಿಮ್ಮ ಮಟ್ಟಕ್ಕೆ ಫಲತಾಂಬೂಲ 5 ಜನಕ್ಕೆ ಗಣಪತಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ಸಮಾಧಾನ. ವೃಷಭ ರಾಶಿ ಒಂಥರ ಬಾಧೆಯೇ. ಸುಖದಲ್ಲಿ ಆ ಒಂದು ಕೇತು ಕುಳಿತಿರ್ತಕ್ಕಂಥದ್ದು, ಚಂದ್ರ ಪಂಚಮದಲ್ಲಿ ಕೇತು. ನಿಮಗೂ ಅಷ್ಟೇ, ಮಕ್ಕಳ ವಿಚಾರ, ಮನೆ ವಿಚಾರ, ಜವಾಬ್ದಾರಿ ವಿಚಾರ ಒಂಥರ ಹುಳಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಅತಿ ಬುದ್ಧಿ, ಅತಿ ಜ್ಞಾನ, ಅತಿ ಕ್ಯಾಲ್ಕುಲೇಷನ್ಸ್ ಪೆಟ್ಟು ಕೊಟ್ಬಿಡುತ್ತೆ. ಹುಷಾರು. ಮಿಥುನ ರಾಶಿ ಪರವಾಗಿಲ್ಲ, ಅತ್ತ ದರಿ ಇತ್ತ ಪುಲಿ ಅನ್ನೋ ತರ ಇರುತ್ತೆ. ಓಡ್ಬೇಕಾಗಿರೋದು ನೀವೇ, ಯಾಕಂದ್ರೆ ಸುಖದಲ್ಲಿ ಕೇತು ಕುಳಿತು ಬಿಟ್ಟಿದ್ದಾನೆ. ಅದೃಷ್ಟಕ್ಕೆ ಆ ಕೇತು ಸೂರ್ಯನ ಸಾರದಲ್ಲಿದ್ದು ಸೂರ್ಯ ದಶಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ಸ್ವಂತ ಸಣ್ಣ ಪುಟ್ಟ ಲೇವಾದೇವಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಅನುಕೂಲ. ಕರ್ಕಾಟಕ ರಾಶಿಗೆ ಉದ್ಯೋಗದಲ್ಲಿ ಸ್ವಲ್ಪ ಭಾರವೇ, ಟೆನ್ಷನ್ನೇ, ಓಡಬೇಕು, ಎಳಿಬೇಕು, ಮಾಡಬೇಕು, ನಿಲ್ಲಬೇಕು, ಈ ಥರದ್ದಾಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಬಟ್ ಏನೂ ಆಗೋಲ್ಲ. ಕೇತು 3ನೇ ಮನೆಯಲ್ಲಿ ಸೂರ್ಯನ ಸಾರದಲ್ಲಿ ಗಟ್ಟಿಯಾಗಿ ಭಾಗ್ಯದಲ್ಲಿ ಬೇರೆ ಇರೋದ್ರಿಂದ ಇರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಎಚ್ಚರಿಕೆ. ಟೈಮ್ ಸರಿಯಾಗಿ ತಿನ್ನಿ, ಟೈಮ್ ಸರಿಯಾಗಿ ಮಲಗಿ. ಯಾರಿಗರಿ ದುಡಿಯೋದು ನಾವು? ತಿನ್ನೋ ಒಂದಿಷ್ಟು ಊಟಕ್ಕೆ. ಹೇಳಿದ್ನಲ್ಲ, ಬಂಗಾರದಂಥ ಹೃದಯವಂತರು ಈ ಲೋಕದಲ್ಲಿ ತುಂಬಾ ಜನ. ಈ ಲೋಕ ಅಂಥವರನ್ನ ಒಪ್ಕೊಳ್ಳಲ್ಲ, ಬಳಸ್ಕೊಳ್ಳುತ್ತೆ, ದುರುಪಯೋಗ ಮಾಡ್ಕೊಳ್ಳುತ್ತೆ. ನೀವೆಷ್ಟು ಮಾಡಿದ್ರು ಏನ್ ಮಾಡಿದ್ರು ಕಡೆಗೆ ನಿಮ್ಮನ್ನ ನೆನ್ಪಿಟ್ಕೊಳ್ಳಲ್ಲ. ಮೊದಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದು ನೋಡಿ. ಸಿಂಹ ರಾಶಿ
ಚಂದ್ರ ನಿಮ್ಮನೇಲೇ ಇದ್ದಾನೆ, ಒಂಥರ ತಳಮಳ, ನೀವು ತಳಮಳ, ನಿಮ್ಮ ವೃತ್ತಿಯೂ ತಳಮಳ, ಇಲ್ಲ ಯಾರದೋ ವಿಚಾರ ತಳಮಳ, ಯಾವುದೋ ಒಂದು ವೇಗದ ವಿಚಾರ ತಳಮಳ, ಈ ಥರದ್ದು ಮಾಡಿಸುತ್ತೆ. ದುರ್ಗಾದೇವಿ ಆರಾಧನೆ ಮಾಡಿ. ತುಂಬಾ ಹತ್ತಿರದವರಿಂದ ಒಂದು ಸಣ್ಣ ನೋವುಂಟು, ಕುಟುಂಬದ ಒತ್ತಡ, ವ್ಯವಹಾರದ ಒತ್ತಡ, ಉದ್ಯೋಗದ ಒತ್ತಡ, ಹಣಕಾಸಿನ ಒತ್ತಡ, ವಿಪರೀತ ಜವಾಬ್ದಾರಿಗಳನ್ನು ಕಟ್ಕೊಂಡಿದ್ರೆ ಅಂತೂ ಇದ್ದಿದ್ದು ಹೈರಾಣ ಆಗ್ಬಿಡ್ತೀರಿ, ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ಚಂದ್ರ 12ನೇ ಮನೆ, ಕೇತು ನಿಮ್ಮ ಮನೆ. ನೀವು ತಲೆ ಕೆಟ್ಟವರು, ನಿಮ್ಮ ಪಕ್ಕದಲ್ಲಿರೋರ್ಗೂ ತಲೆ ಕೆಟ್ಟವ್ರು. ಇಲ್ಲ ಅವ್ರು ನಿಮ್ಮನ್ನು ತಲೆ ಕೆಡಿಸ್ತಾರೆ, ಇಲ್ಲ ನೀವು ಅವ್ರು ಹೇಳೋ ಮಾತುಗಳು, ಇಲ್ಲ ನೀವು ಹೇಳೋ ಮಾತುಗಳು, ಅಲ್ಲೊಂಥರ ದ್ವಂದ್ವಾರ್ಥಗಳು. ಇಂಟರ್ನಲಿ ಯು ಆರ್ ನಾಟ್ ಹ್ಯಾಪಿ. ಕೇತು ನಿಮ್ಮ ಮನೇಲೆ ಕೂತಿದ್ದಾನಲ್ವಾ, ಮೇ 18 ಬರಲಿ, ವಿಲ್ ರಿಲೀಸಸ್ ಯು ಔಟ್. ಕನ್ಯಾ ರಾಶಿ ಅವರಿಗೆ ಕೇತು ಬದಲಾಗ್ಬಿಡ್ತಾನೆ, 12ನೇ ಮನೆಗೆ ಹೊರಟೋಗ್ಬಿಡ್ತಾನೆ ಮೇ 18ಕ್ಕೆ. ಆಲ್ ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ರಿಲೀಸ್ಡ್, ಡೋಂಟ್ ವರಿ. ಒಳಗಡೆ ಏನು ಕೊರಗ್ತಿದ್ದೀರಿ, ಕಡಿಮೆ ಅಂದರೂ ಒಂದು 18 ತಿಂಗಳ ಕೊರಗು, ಭಾರ, ಬಾಧೆ, ಟೆನ್ಷನ್, ಇವೆಲ್ಲದರಿಂದಲೂ ಹೊರಗಡೆ ಬರ್ತಕ್ಕಂಥ ಒಂದು ಪ್ರಭಾವವಿದೆ. ಚೆನ್ನಾಗಿದೆ, ಡೋಂಟ್ ವರಿ. ಒಂದು 48 ದಿನ ಮನೆಯಲ್ಲೇ ಒಂದು ಪುಟ್ಟ ಪಂಚಲೋಹದ ಗಣಪತಿಯೋ ಬೆಳ್ಳಿಯಿಂದ ಇರತಕ್ಕಂಥ ಗಣಪತಿಯನ್ನ ಇಟ್ಟು ನಿತ್ಯ ಅಭಿಷೇಕ ಅಷ್ಟೋತ್ತರ ಹೇಳಿಕೊಂಡು ಇಲ್ಲ ಕೇಳಿಕೊಂಡು ಮಾಡಿ ಸೇರಿಸಿ. ಒಂದು ಪುಟ್ಟ ಸಿಹಿಯನ್ನ ಮಕ್ಕಳಿಗೆ ಹಂಚಿ ಸಮಾಧಾನ ಆಗುತ್ತೆ. ಇನ್ನು ವಿಶೇಷವಾಗಿ ತುಲಾರಾಶಿ, ಕೇತು ನಿಮಗೆ 12ನೇ ಮನೆಯಲ್ಲಿದ್ದಾನೆ. ದೂರ ಪ್ರಯಾಣ, ದೂರದ ಕೆಲಸ ಸ್ವಲ್ಪ ಒತ್ತಡ ಕೊಡುತ್ತೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ತುಂಬಾ ಒಂದು ಒಳ್ಳೆ ಮಿತ್ರರನ್ನ ಭೇಟಿಯಾಗತಕ್ಕಂಥ ಸುಯೋಗ ಇರತಕ್ಕಂಥ ಒಂದು ಅದ್ಭುತವಾದಂಥ ದಿನ, ವಿಜಯ ಯಾತ್ರೆ. ವೃಶ್ಚಿಕ ರಾಶಿ, ಲಾಭದಲ್ಲಿ ಕೇತು, ದಶಮದಲ್ಲಿ ಚಂದ್ರ. ಉದ್ಯೋಗದಲ್ಲಿ ಟೆನ್ಷನ್ ಇರುತ್ತೆ, ಆದರೂ ಎಷ್ಟು ಇವತ್ತು ಕಷ್ಟಪಡ್ತಿರೋ ಆ ಕಷ್ಟಕ್ಕೆ ತಕ್ಕಂಥ ಫಲವನ್ನ ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚಿಂತಿಸಬೇಡಿ. ಕೈ ಕೆಸರಾಗದೆ ಬಾಯಿ ಮೊಸರಾಗಲ್ಲ ಮಕ್ಕಳೇ. ಎಲ್ಲ ಈಸಿಯಾಗಿ ನಾವು ಅಂತೇವೆ. ಇವತ್ತಿಗೂ ಅಮಿತಾಬ್ ಬಚ್ಚನ್ ಮಧ್ಯರಾತ್ರಿ 3 ಗಂಟೆಗೆ ಮನೆಗೆ ಬಂದ್ರೆ 82ರ ಅಜ್ಜ 2 ಅವರ್ ಸೈಕ್ಲಿಂಗ್ ಮಾಡ್ತಾನಂತೆ, ಲೆಕ್ಕ ಹಾಕೊಳ್ಳಿ. ಅಂತೆ ಅಲ್ಲ, ನಿಜ. ಮಾರನೇ ದಿನದ ಒಂದು ರೋಲ್ಗೆ ತಾನು ಸ್ಕ್ರಿಪ್ಟ್ ಇಟ್ಕೊಂಡು ಓದ್ತಲೇ ಇರ್ತಾನಂತೆ. ಹಾವ ಭಾವ, ಆ ಕೌನ್ ಬನೇಗ ಕರೋಡ್ಪತಿ ಅಂತ ಬರುತ್ತಲ್ಲ, ಅದನ್ನ ಸ್ಕ್ರಿಪ್ಟ್ ಓದ್ತಾ ಕೂತಿರ್ತಾನಂತೆ. ಯಾವ ತರ ಕ್ವಶನ್ಸ್ ಕೇಳ್ಬೋದು ಅವ್ರನ್ನ ಯಾವ ತರ ಮಾತಾಡಿಸ್ಬೇಕು, ಇನ್ನೊಂದು ಅಂತ. 82ನೇ ವಯಸ್ಸಿನಲ್ಲಿ ಕೂಡ ತನಗೆ ಕೊಟ್ಟಿರುವ ಕರ್ತವ್ಯವನ್ನ ಹಿ ಈಸ್ ಡೂಯಿಂಗ್ ಇಟ್. ಅದಕ್ಕೆ ಆ ಸಕ್ಸಸ್. 350 ಕೋಟಿಗೂ ಮೇಲ್ಪಟ್ಟ ಆದಾಯ ವರ್ಷಕ್ಕೆ. ನೆನಪಿಟ್ಟುಕೊಳ್ಳಿ, 350 ಕೋಟಿಗೂ 82ನೇ ವಯಸ್ಸಾಗ್ತಾ ಜಾಸ್ತಿ ಸಂಪಾದನೆ ಆಗ್ತಿದೆ ಅಜ್ಜಯ್ಯನಿಗೆ, ಲೆಕ್ಕ ಹಾಕೊಳ್ಳಿ. ಬಿಕಾಸ್ ಮೋರ್ ದ ಫೋಕಸ್, ದ ಮೋರ್ ದ ಇಂಟ್ರೆಸ್ಟ್. ನೀವು ಯಾವಾಗ ನಿಮ್ಮ ಕೆಲಸವನ್ನ ಇಷ್ಟದಿಂದ, ಏಕತಾನತೆಯಿಂದ ಏನ್ ಕೊಟ್ಟಿದ್ದಾನೋ ಅದನ್ನ ಪ್ರೀತಿಯಿಂದ ಮಾಡಿ. ಎಲ್ಲ ನಿಮ್ಮ ಮುಷ್ಟಿಯಲ್ಲೇ. ಕೊಡೋಕ್ ಅವ್ರು ಯಾರ್ರಿ, ತಗೊಳಕ್ ನಾವ್ ಯಾರ್ರಿ? ಅವನ್ ಇರ್ಬೇಕಾದ್ರೆ ಅವನ ಮೇಲೆ ಭಾರ ಹಾಕಿ ನಿಮ್ ಕೆಲಸ ನೀವು ಮಾಡಿ. ಹಿ ಗಿವ್ಸ್ ಯು. ಅವನ್ ಕೊಡ್ತಾನೆ, ಎಲ್ಲ ಅವನೇ ಕರ್ಕೊಂಡು ಬಂದು ನಡೆಸ್ತಾನೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚೆನ್ನಾಗಿದೆ. ಚಂದ್ರ ಭಾಗ್ಯದಲ್ಲಿದ್ದಾನೆ, ಕೇತು ಸಾರ. ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಉದ್ಯೋಗದಲ್ಲಿ ಒಂದು ಸಣ್ಣ ಪುಟ್ಟ ಟೆನ್ಷನ್ಗಳಾಗ್ಬೋದು, ಇರ್ತಾರಪ್ಪ ಸುತ್ತಮುತ್ತ. ನಮ್ಮ ಏಳಿಗೆ ಸಹಿಸಲ್ಲ. ನಾನು ಹೇಳದ್ನಲ್ಲ, ಹೃದಯವಂತರಿಗೆ ಈ ಲೋಕವಲ್ಲ. ತುಂಬಾ ಒಳ್ಳೆಯವನಿದ್ರೆ ಅವನನ್ನ ಹೆಂಗಾದ್ರೂ ಬೆಳೆಸ್ಬೇಕು, ದೋಚಬೇಕು. ಏನು ಬೇಡ, ಒಂದು ಬೆಲ್ಲದ ತುಂಡಿಟ್ಟು ಬಿಡಿ. ಎಲ್ಲಿಂದ ಬರ್ತವೆ ಗೊತ್ತಿಲ್ಲ, ಇರುವೆಗಳು ಸರ್ರಂತ ಬರ್ತವೆ, ಸೇರ್ಕೋತಾರೆ, ನಮ್ಮ ಜೊತೆ ಸೇರ್ಕೋತಾರೆ. ಅವನ್ ಜೈಕಾರ ಆಗ್ತಿದ್ದಾನೆ, ಗುರುಜಿ ನೀವು ನಮ್ಮವರು, ಗುರುಜಿ ನಿಮ್ಗೆ ಗೊತ್ತಿಲ್ಲ, ಗುರುಜಿ ಅದು ಅಂತ ಹೇಳ್ದಂದ್ರೆ ಅವನಷ್ಟು ಡೇಂಜರ್ ಆದ್ಮಿ ಇನ್ಯಾರು ಅಲ್ಲ. ಅಕ್ಕ ನೀವು ನಮ್ಮವರೇ, ಮೇಡಮ್ ನೀವು ನಮ್ಮವರೇ. ನಿಮ್ಮಿಂದ ತುಂಬಾ ದೂರ ಹೋಗ್ತಾನಲ್ವಾ, ಅವನಲ್ಲಿ ಆತ್ಮೀಯತೆ ಇರುತ್ತೆ. ನೆನ್ಪಿಟ್ಕೊಳ್ಳಿ. ತುಂಬಾ ಹತ್ರಕ್ಕೆ ಬರ್ತಾನೆ, ತುಂಬಾ ಮೇಲ್ಬಿದ್ದು ಬರ್ತಾನೆ, ತುಂಬಾ ಹೊಗಳ್ತಾನೆ, ತುಂಬಾ ನಿಮಗೆ ಜೈಕಾರ ಆಗ್ತಾನೆ. ಅಂದ್ರೆ ಈಸ್ ಅನ್ ಆಟಮ್ ಬಾಂಬ್. ನನಗಂತವ್ರು ಕಂಡ್ರೇನೆ ಭಯ. ಮೊನ್ನೆ ಕೂಡ ಒಬ್ಬ ಪುಣ್ಯಾತ್ಮ, ಅಣ್ಣ ನೀನು ಹೊರಟು ಬಿಡೋಣ, ನಿಮ್ ಕಾಲಕ್ಕೆ ಬೀಳ್ತಾನೆ. ಇನ್ನೇನು ಮಾತಾಡಿಲ್ಲ, ಬಿಟ್ಬಿಡಪ್ಪ, ದೈವ ನಮ್ಮನ್ನ ಏನ್ ಕೊಟ್ಟಿದ್ಯೋ ಅದ್ ನಡಿಲಿ.
ಅಷ್ಟೇ. ತುಂಬ ಹೊಗಳ್ತಾರೆ, ತುಂಬ ಹತ್ರಕ್ಕೆ ಬರ್ತಾರೆ ಅಂದ್ರೆ ನನಗೆ ಭಯ, ಕಂಪನ. ನಿಜವಾಗ್ಲು ಯಾರಾದರೂ ಹಾಗೆ ನೋಡ್ತಾನೆ. ನನ್ನ ಪತ್ನಿ ಒಂದೊಂದು ಸಮಯ ಏನೋ 2 ಮಾತು ಒಳ್ಳೆ ಮಾತಾಡಿದ್ರು ಕೂಡ ಪಾಪ ಪುಣ್ಯಾತ್ಗಿತ್ತಿ ಗಾಬರಿ ಪಡ್ತಾನೆ, ಏನಿದು ಅಂತ ಹೇಳ್ಬಿಟ್ಟು, ಯಾವಾಗ್ಲೂ ಇದ್ದಾಗ ಇಲ್ವಲ್ಲ ಅಂತ. ಅವಳು ಅವಾಗವಾಗ ಸ್ವಲ್ಪ ಜಗಳ ಆಡಿದ್ರೆ ನನಗೆ ಅಂದ. ಅವಾಗವಾಗ ಏನಾದ್ರು ತಿಂಡಿ ವಿಚಾರದಲ್ಲಿ ಇದೇನು ಅಂದ್ರೇನೆ ಒಂದು ಅಂದ, ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂದ್ರೆ ಗಾಬರಿ ಆಗ್ತೀನಿ ನಾನು. ಇದೇನಿದು ನಾನಾ ಇದ ಅಂತ. ಆ ರೀತಿ ಆಗ್ಬಿಟ್ಟಿದೆ ಮಕ್ಕಳೇ, ಆ ರೀತಿ ಆಗ್ಬಿಟ್ಟಿದೆ. ಒಳ್ಳೆಯವನು ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಕೆಟ್ಟವನು ಅವನಿಗಿಂತ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಭಯ ಆಗುತ್ತೆ ನಮಗಿದ್ರಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಯಾರೂ ಗೊತ್ತಾಗಲ್ಲ. ಯಾವಾಗ ತಲೆ ಮೇಲೆ ಬಂಡೆಗಲ್ಲಿಡ್ತಾರೋ ಅಂತ. ಕೃಷ್ಣನನ್ನೇ ಬಿಡಲಿಲ್ಲ. ಹೌದು, ಕೃಷ್ಣನನ್ನೇ ಬಿಡಲಿಲ್ಲ. ದುರ್ಯೋಧನ ಅವನ ಸೇನೆಯನ್ನೆಲ್ಲ ನಯವಾಗಿ ಹೊಗಳಿ ಕೇಳಿ, ಕೃಷ್ಣನಿಗೆ ಗೊತ್ತಿಲ್ಲದ ಗೊತ್ತು ಏನಕ್ಕೆ ಕೇಳಿದ, ಆದ್ರೂ ನೋಡೋಣ ಅವನ ಲೀಲೆ ಅಂತ ತೋರಿಸ್ಕೊಟ್ಟಿರೋದು. ಅವನ ಸೇನೆನೆಲ್ಲ ತಗೋತಾನೆ, ಆಯ್ತು ಹೋಗು ಯಾದವರ ಸೇನೆ ಎಲ್ಲ ನಿನಗೆ, ಆದರೆ ನಾನು ಪಾಂಡವರ ಪರವಾಗಿ ನಿರ್ತೇನೆ ಅವರ ಕಡೆಗೆ ಅಂತ. ಕಡೆಗೂ ಗೆದ್ದಿದ್ದು ಸೇನೆಯ ಕೃಷ್ಣರ. ನಯವಾ ವಂಚಕತನವಾ ಕೃಷ್ಣರ, ಮೋಸವಾ ಕೃಷ್ಣರ. ಬೆಣ್ಣೆ ಮಾತುಗಳಿಗೆ ಕರಗಬೇಡಿ ಮಕ್ಕಳ. ಕೆಲವರು ಒರಟಾಗಿ ಮಾತಾಡ್ತಾರೆ, ಬೇಜಾರು ಮಾಡ್ಕೋಬೇಡಿ, ನೇರವಾಗಿ ಹೇಳಿರ್ತಾರೆ. ಧನಸ್ಸು ಜಾಗೃತ. ಮಕರ ರಾಶಿ ಚಂದ್ರ ಅಷ್ಟಮ, ಅವಮಾನಂ ಜಾಗ್ರತೆ. ಕೇತು ಸಾರದಲ್ಲಿ ಹುಳಿ, ಹೋಗೋ ಕೆಲಸ ಹುಳಿ. ಎಲ್ಲೋ ನಿಮಗೊಂದು ಅಪವಾದದ ಸುಳಿ, ಏನೋ ಬುದ್ಧಿಯೇ ಓಡಲ್ಲ. ಚಂದ್ರ ಕೇತು ಸಾರದಲ್ಲಿ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನರದೌರ್ಬಲ್ಯ ಸಮಸ್ಯೆಗಳು ಬರ್ತವೆ. ವೆರಿ ಕೇರ್ಫುಲ್. ಫಿಟ್ ಇಟ್. ಎಣ್ಣೆ ಸ್ನಾನ ಮಾಡಿ, ವರ್ಕೌಟ್ ಮಾಡಿ, ವಾಕ್ ಮಾಡಿ, ವೆಯ್ಟ್ಸ್ ಎತ್ತಿ. ಒಂದು 30 ದಾಟಿದೆ ಅಂದ್ರೆ 30 kg ಎತ್ತಬೇಕು. ನೀವು ಎತ್ತಿ ಓಡಬೇಕು. ದಗ್ಗ 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 ಮಾಡು. ನಿಮಗೋಸ್ಕರ ಒಂದು ಕಡಿಮೆ ಅಂದ್ರೆ ಒಂದು 2 ಗಂಟೆ ನಿಯೋಜಿಸಿ ಮಕ್ಕಳು ಮಾಡಲೇಬೇಕು. ಇನ್ಮೇಲೆ ಜಾಗ್ರತೆ. ಮಕರ ರಾಶಿ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸು ಹುಳಿ, ಜಾಗ್ರತೆ. ದುರ್ಗಾದೇವಿ, ದುರ್ಗಾ ಆರಾಧನೆ, ದುರ್ಗಾ ದರ್ಶನ. ಕುಂಭರಾಶಿ ಸತ್ಯಗಳು ಗೊತ್ತಾಗುತ್ತೆ. ಚಂದ್ರ ಕೇತು ಸಾರ, ಇವರನ್ನ ನಂಬಿದ್ವಿ, ಇಂಥವನ, ಈ ಮಿತ್ರನ, ಈ ಬಂಧುವ, ಈ ವ್ಯವಸ್ಥೆಯ ಹಬ್ಬ ಕೊಟ್ಟವನು ಕೋಡಂಗಿ. ಷಷ್ಠೇ ಸಪ್ತಮಂ. ಆ ಸಪ್ತಮದಲ್ಲಿ ಕುಳಿತಿರೋದು ಕೇತು ಎಲ್ಲಿ ಕುಳಿತಿದ್ದಾನೆ? ಅಷ್ಟಮಂ. ಚೆನ್ನಾಗಿದೆ ಪಾನಕ ಕುಡಿ, ಹಾಗೂ ಡ್ಯಾಮಾಲು. ಈ ರೀತಿಯ ಪ್ರಭಾವ. ಕುಂಭರಾಶಿ ಜಾಗ್ರತೆ. ಕೊಟ್ಟು ಕೆಡ್ತೀರಾ, ನಂಬಿ ಕೆಡ್ತೀರಾ. ಕೊಡೋದು ಬೇಡ, ನಂಬೋದು ಬೇಡ. ಇದ್ದಿದ್ರಲ್ಲಿ ನನ್ನ ಸರ್ಕಲಲ್ಲಿ ನಾನು ಚೆನ್ನಾಗಿದೆ, ನನ್ನ ಬಾವಿನಲ್ಲೇ ಚೆನ್ನಾಗಿದ್ದಾನೆ ಸರ್, ಬಿಟ್ಬಿಡಿ. ಏನೋ ಮೊನ್ನೆ ಯಾವುದೋ ಒಂದು ವಿಚಾರ, ಯಾರೋ ತುಂಬ ಹಿರಿಯರು ಒಂದು ಪ್ರಪೋಸಲ್, ಬನ್ನಿ ಗುರುಗಳೇ ನೀವಿನ ಮೇಲೆ ಇನ್ನೊಂದು ಆಯ್ತು ಅಂದಿದ್ದೆ. ಮನೇಲಿ ನಮ್ಮ ತಂದೆನ ಕೇಳಿದೆ, ಆ ಹಿರಿಯ ಜನ. ಅನುಭವ ದೊಡ್ಡದಲ್ವಾ, ಬಿದ್ದಿರೋ ಗಾಯಗಳು ಲಕ್ಷಾಂತರ. ಬೇಡ ಕಣಪ್ಪ. ಈಗ ಹೇಳ್ಬಿಟ್ರು, ವಯಸ್ಸಾದ ಅಜ್ಜ ಮೆತ್ತಗೆ ಆಗ್ಬಿಟ್ಟಿದೆ, ಗೊತ್ತಿಲ್ಲ, ದೈವ ಇಟ್ಟಷ್ಟು. ಇದ್ದಷ್ಟು ದಿನ ನಮಗೆ ಆನಂದ ಅಷ್ಟೆ. ಬೇಡ ಕಣಪ್ಪ, ಎಲ್ಲೋ ಬಿಟ್ಟು ಬಂದು ನಮ್ಮ ಪಾಡಿಗೆ ನಾವಿದ್ದೀವಿ. ಇದು ಯಾವುದೋ ಮತ್ತೆ ಹೋಗಿ ಏನಕ್ಕೆ ಬೇಕು? ಅಲ್ಲಿ ತೋರಿಸ್ಕೊಳಕ್ಕ ಆ ಊರಿನವರು ಸರಿ ಇಲ್ಲ. ನೀನು ಹೃದಯವಂತ, ಆ ಊರಿನಲ್ಲಿ ನೋಡಿದ್ದಿ, ಮತ್ತೆ ತಿರ್ಗಾ ಗೊತ್ತಿತ್ತು, ಸರಿ ಇಷ್ಟೇ. ಅವ್ರಿಗೆ ಹೇಳಬಿಟ್ಟೆ, ಇಲ್ಲ ಯಾಕೋ ನಮ್ಮ ತಂದೆ ಹೇಗೆ ಅಂದುಬಿಟ್ರು. ಅಂದುಕೊಂಡಿದ್ದೆ, ನನ್ನ ಆಸೆಗಳಿಗಿತ್ತು, ಯಾಕೋ ನಾನು ಎಲ್ಲೋ ಇದ್ದೇನೆ, ನನ್ನ ಜೋಬಿಡಿಲಿದ್ದೇನೆ, ಆನಂದವಾಗಿದ್ದೇನೆ. ಬೇಡ ಸ್ವಾಮಿ. ಕುಂಭಂ ಆ ರೀತಿ ಇತ್ತು ಬಿಡಿ, ಸಿಕ್ಕಾಕೋತೀರಿ. ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೀನರಾಶಿ ಚೆನ್ನಾಗಿದೆ. ವಿಜಯಂ. ಧಾರ್ಮಿಕ ಕಾರ್ಯ, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಅಡ್ವೈಸಿಂಗ್,
ಈ ತರದ ವೃತ್ತಿಯಲ್ಲಿರತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.